ನಮಸ್ಕಾರ. ಇವತ್ತಿನ ಜಿ ಸಂವಾದದಲ್ಲಿ ಪ್ರಮುಖ ವಿಚಾರವನ್ನು ಚರ್ಚೆಗೆ ತಗೊಂಡಿದ್ದೇವೆ. ಅದೇ ಸೂಸೈಡ್ ಪಾಲಿಟಿಕ್ಸ್. ಬಹಳ ಮುಖ್ಯವಾಗಿ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಮತ್ತು ಇದು ಜನಪರ ಪಕ್ಷ ಕಾಂಗ್ರೆಸ್ ಅಂದರೆ ಜನರ ಕೈ ಹಿಡಿಯುತ್ತೆ ಅನ್ನುವಂತಹ ಒಂದು ಆಲೋಚನೆಯಲ್ಲಿ 138 ಅನ್ನುವಂತಹ ಮ್ಯಾಂಡೇಟನ್ನು ಮತದಾನದ ಮೂಲಕ ಜನಸಾಮಾನ್ಯರು ಕೊಡ್ತಾ ಇದ್ದಾರೆ. ಆದರೆ ಈ 1.25 ವರ್ಷದ ಅವಧಿಯಂದ ಸಂದರ್ಭದಲ್ಲಿ ನಾನಾ ಸಮಸ್ಯೆಗಳನ್ನು ರಾಜ್ಯದ ಜನ ಸೇರಿದಂತೆ ಆಡಳಿತ ಪಕ್ಷ ಎದುರಿಸ್ತಾ ಇದೆ. ವಿಪಕ್ಷ ಅಂದ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಆದರೆ ತಾರ್ಕಿಕ ಅಂತ್ಯಕ್ಕಂತೂ ಯಾವುದೇ ಪ್ರಕರಣವನ್ನು ತೆಗೆದುಕೊಂಡು ಹೋಗ್ತಾ ಇಲ್ಲ ಅನ್ನುವಂಥ ಅಸಮಾಧಾನದ ನಡುವೆ ಇವತ್ತು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಅಂದ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರೇ ಇವತ್ತು ಹೇಳ್ತಾ ಇದ್ದಾರೆ, ನಮಗೆ ಇಲ್ಲೇನೋ ತನಿಖೆ ಆಗುತ್ತೆ ಅಂದರೆ ಅದರ ಮೇಲೆ ವಿಶ್ವಾಸ ಇಲ್ಲ, CBI ತನಿಖೆ ಆಗಲೇಬೇಕು ಅಂತ. ಈ ಯೋಚನೆ ಆದರೂ ಯಾಕೆ ಬರುತ್ತೆ? ಇದೆಲ್ಲದರ ನಡುವೆ ಬಿಜೆಪಿ ಇದೇ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣವನ್ನು ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳ್ತಾ ಇದೆ. ತನ್ನ ಹೆಸರಿಲ್ಲ ಅಂತಾನೆ ಹೇಳ್ತಿರುವಂತ ಪ್ರಿಯಾಂಕ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಹೆಸರಿಲ್ಲ ಅಂತ ಹೇಳ್ತಿರುವಂತ ಕಾಂಗ್ರೆಸ್ಗೆ ಕೊರಿಯರ್ನ ಮೂಲಕ ಆ ಸಾವಿನ ಪತ್ರ, ಮರಣ ಪತ್ರವನ್ನ ಕಳುಹಿಸಿ ಕೊಡಲಾಗಿದೆ. ಹಾಗಾದ್ರೆ ಈ ಒಂದು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣವನ್ನ ಆಡಳಿತ ಪಕ್ಷ ಹೇಗೆ ಪರಿಗಣಿಸಿದೆ, ವಿರೋಧ ಪಕ್ಷಗಳು ಹೇಗೆ ಪರಿಗಣಿಸಿದ್ದಾವೆ, ಇದೆಲ್ಲವನ್ನ ನೋಡಬೇಕಾಗತ್ತೆ. ಬಟ್ ಒಂದಂತೂ ಸತ್ಯ, ಇಂಥ ಹಲವಾರು ಪ್ರಕರಣಗಳಿಂದ ಹೈರಾಣಾಗ್ತಿರೋದು ಯಾರು ಅಂತ ಹೇಳಿದ್ರೆ ಸೋಕಾಲ್ಡ್ ಅಥವಾ ಮತದಾರ ಪ್ರಭುಗಳು ಅಥವಾ ಜನಸಾಮಾನ್ಯರು. ಹಾಗಾಗಿ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಈ ಪ್ರಕರಣವನ್ನು ಇಟ್ಟುಕೊಂಡು ಯಾವುದೇ ಪ್ರಕರಣ ಅಂತ ಸಂದರ್ಭದಲ್ಲಿ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಸಿಗಬೇಕು, ಒಂದು ಸೊಲ್ಯೂಷನ್ ಅನ್ನೋದು ಸಿಗಬೇಕು. ಆ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಹೌದು, ರಾಜ್ಯ ಸರ್ಕಾರಕ್ಕಂತೂ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ತಲೆ ಬಿಸಿಯಾಗಿದೆ. ಕಾರಣ ನಿರಂತರವಾಗಿ ಬಿಜೆಪಿ ಮತ್ತು JDS ಜಂಟಿಯಾಗಿ ಮಾಡ್ತಾ ಇರುವಂಥ ಹೋರಾಟಗಳು, ಪ್ರತಿಭಟನೆಗಳು, ಪೋಸ್ಟರ್ ಅಭಿಯಾನ ನೋಡಿ. ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇವತ್ತು ಅಭಿಯಾನವನ್ನು ಮಾಡ್ತಾ ಇದ್ದಾರೆ ನೋಡಿ. ಅಧಿಕಾರಿಗಳು, ಗುತ್ತಿಗೆದಾರರು ಹೀಗೆ ಸಾವನ್ನಪ್ತಾರೆ ಅನ್ನೋದಾದರೆ ರಾಜ್ಯ ಸರ್ಕಾರದಿಂದ CT ರವಿಯವರೇ ಹೇಳಿರುವ ಪ್ರಕಾರ ಸಾವಿನ ಭಾಗ್ಯವನ್ನ, ಆತ್ಮಹತ್ಯೆಯ ಭಾಗ್ಯವನ್ನ ಕರುಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಸಲಿಗೆ ಅಂತಹದ್ದೇ ವಾತಾವರಣ ಅನ್ನೋದಿದೆಯಾ? ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನ ಕಾಂಗ್ರೆಸ್ ಕೊಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸುತ್ತೆ. ರಾಜ್ಯ ಸರ್ಕಾರಕ್ಕೆ ತಲೆ ಬಿಸಿಯಾಗಿದೆ ಸಚಿನ್ ಸೂಸೈಡ್ ಪ್ರಕರಣ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಕೊಂಚ ಕೆಂಡಾಮಂಡಲವಾಗಿದೆ ನೋಡಿ. ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸಿರುವಂತಹ ಪ್ರಿಯಾಂಕ್ ಖರ್ಗೆ ಆ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತಹ ಆಕ್ರೋಶ ಹೆಚ್ಚಾಗಿದೆ. ಪ್ರಿಯಾಂಕ್ ವಿರುದ್ಧ ಕಲಬುರಗಿಯಲ್ಲಿ ಕೇಸರಿ ಬ್ರಿಗೇಡ್ ಪ್ರತಿಭಟನೆಯ ಮೂಲಕ ತನ್ನ ಅಸಮಾಧಾನವನ್ನ ಹೊರಹಾಕಿದೆ. ಬಿಜೆಪಿ ನಾಯಕರು ಸೇರಿದಂತೆ ಬಹುತೇಕರು ಅಥವಾ JDS ಸೇರಿದಂತೆ ಹಲವರು ಈಗ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕಿ ಪದತ್ಯಾಗಕ್ಕೆ ಕೇಸರಿ ತಂಡ ಒತ್ತಾಯವನ್ನ ಮಾಡಿದೆ. ಡೆತ್ ನೋಟನ್ನು ಓದಿ, ಡೆತ್ ನೋಟನ್ನು ಕೊರಿಯರ್ ಮಾಡಿ, ಡೆತ್ ನೋಟಲ್ಲಿ ಏನಿದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿ ರಿಸೈನ್ ಮಾಡಿ, ಇದಕ್ಕಿಂತ ಇನ್ನೇನು ಬೇಕು ಅಂತ ಬಿಜೆಪಿ ಪ್ರಸ್ತಾಪವನ್ನು ಮಾಡಿದೆ. ಹಾಗಾಗಿ ಈ ಸಾವು ಪ್ರಕರಣವನ್ನು ಆಡಳಿತ ಪಕ್ಷ ಹೇಗೆ ಪರಿಗಣಿಸಿದೆ ಅನ್ನೋದು ಬಹಳ ಮುಖ್ಯ ನೋಡಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಕರಣ ಅಂತ ತಗೊಳ್ಳೋದಾದ್ರೆ ಅಲ್ಲಿ ಅಧಿಕಾರಿಗಳ ತಪ್ಪಾಗಿದೆ. ಮೂಢ ಹಗರಣ ಅಂದರೆ ಅಲ್ಲಿ ಅಧಿಕಾರಿಗಳ ತಪ್ಪಾಗಿದೆ. ಈಗ ಇಂಥ ಸಾವುಗಳು ಸಂಭವಿಸುತ್ತೆ ಅಂದರೆ ಅಲ್ಲಿ ಯಾರು ತಪ್ಪಾಗಿದೆ ಅನ್ನುವಂಥ ಸಹಜ ಪ್ರಶ್ನೆ. ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದುಕೊಳ್ತಿರುವಂಥ ಪೊಲೀಸ್ ಇಲಾಖೆಯ ಸಿಬ್ಬಂದಿಯನ್ನು ನೀವು ಮಗದೊಂದು ಕಡೆ ಗಮನಿಸ್ಬೋದು. ಈ ಸಚಿನ್ ಸಾವು ಪ್ರಕರಣ ಅನ್ನೋದು ಯಾವ ಮಟ್ಟಿಗೆ ಆಕ್ರೋಶದ ಕಟ್ಟೆಯನ್ನು ಒಡೆದಿದೆ ಅನ್ನೋದನ್ನು ಗಮನಿಸಬಹುದು. ಪ್ರತಿಭಟನೆಯ ಕಾವು ಕೂಡ ಕೊಂಚ ಹೆಚ್ಚಾಗಿದೆ. ಬಹಳಷ್ಟು ಜನ ಅಲ್ಲಿ ಸೇರಿದ್ದಾರೆ. ಇಂಥ ಸಾವುಗಳು ಸಂಭವಿಸಬಾರದು ಅನ್ನುವಂಥ ಸದುದ್ದೇಶದಿಂದ ಈ ಹೋರಾಟಗಳನ್ನು ಮಾಡಿದ್ರೆ ವೆಲ್ ಆ್ಯಂಡ್ ಫೈನ್. ಆದರೆ ರಾಜಕೀಯ ದುರುದ್ದೇಶದಿಂದ ಅಥವಾ ಬಿಜೆಪಿ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಇಂಥ ಒಂದು ಪ್ರತಿಭಟನೆಗೆ ಕೈ ಹಾಕಿದರೆ ಅದು ಕೂಡ ಅಕ್ಷರಶಃ ತಪ್ಪಾಗಿ ಹೋಗುತ್ತೆ. ಯಾಕಂದರೆ ಯಾವುದೇ ಪ್ರಕರಣಗಳು ಅಂದ ಸಂದರ್ಭದಲ್ಲಿ ಅಥವಾ ಯಾವುದೇ ಸಾವು ಅಂದ ಸಂದರ್ಭದಲ್ಲಿ ಅಥವಾ ಆಡಳಿತ ಪಕ್ಷದ ಯಾವುದೇ ನಿರ್ಧಾರ ಅಂದಾಗ ನಾವು ಎರಡೆರಡು ಆಯಾಮದಲ್ಲಿ ಯೋಚನೆ ಮಾಡುವಂಥ ಅನಿವಾರ್ಯತೆಗೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ತಂದಿಟ್ಟುಬಿಟ್ಟಿದ್ದಾವೆ. ಅಫ್ಕೋರ್ಸ್ ಈಗ ಸಾವು ಸಂಭವಿಸಿದೆ ಅಂತ ಸಂದರ್ಭದಲ್ಲಿ ಸಚಿನ್ ಆತ್ಮಹತ್ಯೆಗೆ ಮುಂದಾಗಿದ್ದಾರೆ. ಸಾವಿನ ಪತ್ರದಲ್ಲಿ ಹೆಸರು ಉಲ್ಲೇಖ ಆಗಿದೆ. ಘಟನೆಯನ್ನು ಸವಿಸ್ತಾರವಾಗಿ 7 ಪುಟಗಳಲ್ಲಿ ವಿವರಿಸಿದ್ದಾರೆ. ಈಗ ಬಿಜೆಪಿ ಹೋರಾಟ ಮಾಡ್ತಾ ಇದೆ ಅಂತ ಹೇಳಿದ್ರೆ ಯಾವ ಕಾಂಟೆಕ್ಸ್ಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆದರೂ ಕೂಡ ದೊಡ್ಡ ಮಟ್ಟದ ಹೋರಾಟ ಅನ್ನೋದಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅನ್ನುವಂತಹ ಆಗ್ರಹ ಹೆಚ್ಚಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ಸೈಯದ್ ತಹಸೀನ್ ಅವರಿದ್ದಾರೆ. ಸರ್ ನಮಸ್ಕಾರ.
ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಬಾಲಕೃಷ್ಣ ಯಾದವ್ ಅವರಿದ್ದಾರೆ, ನಮಸ್ಕಾರ. ಇನ್ನು ಬಿಜೆಪಿ ವಕ್ತಾರರಾಗಿರುವಂತಹ ಯದುಕುಮಾರ್ ಗೌಡ್ರಿದ್ದಾರೆ, ನಮಸ್ಕಾರ. ರಾಜಕೀಯ ವಿಶ್ಲೇಷಕರಾಗಿರುವಂತಹ ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ, ನಮಸ್ಕಾರ. ರೈಟ್, ಕಾಂಗ್ರೆಸ್ ವಕ್ತಾರರಿಂದ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋದಾರೆ. ಸರ್, ಕ್ರಿಸ್ಪ್ ಆಗಿ ಹೇಳಿ, ಸಿ ಟಿ ರವಿಯವರು ಸೇರಿದಂತೆ ಬಿಜೆಪಿಯ ಬಹುತೇಕ ನಾಯಕರು ಸಿಂಗಲ್ ಕ್ವಶನ್ ಇವತ್ತು ಮಾಡಿರುವಂಥದ್ದು, ಕರ್ನಾಟಕ ಕಾಂಗ್ರೆಸ್ನಿಂದ ಸಿಕ್ಕಿದೆ ಆತ್ಮಹತ್ಯೆಯ ಭಾಗ್ಯ ಅಂತ ಹೇಳ್ತಿದ್ದಾರೆ. ನೋಡಿ, ಸಿ ಟಿ ರವಿಯವರಾಗಲಿ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರಾಗಲಿ, ಅಥವಾ ವಿರೋಧ ಪಕ್ಷದ ನಾಯಕರಾದ ಮತ್ತೋರ್ವ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ನಾರಾಯಣ ಸ್ವಾಮಿ ಅವರಾಗಲಿ, ಅಥವಾ ಇಡೀ BJP ಪಕ್ಷ ಆಗಲಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈಗೇನು ತಾವು ಹೇಳಿದ್ರಿ ಸುಸೈಡ್ ಭಾಗ್ಯ ಅಂತಕ್ಕಂಥದ್ದನ್ನ ನೋಡಿ, ಅವರು BJPಯವರು ಮೊದಲನೇದಾಗಿ ಈ ರಾಷ್ಟ್ರದ ಕಾನೂನನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು. ಯಾಕಂತೇಳಿದ್ರೆ ಇತ್ತೀಚೆಗಷ್ಟೇ ಅವರು ಕಳೆದ ವರ್ಷದ ಅವಧಿಯಲ್ಲಿ ಈಗ ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿಗೆ ತಂದರು. ಅವರು ಹೊಸದಾಗಿ ಜಾರಿಗೆ ತಂದರು, ಅಂದರೆ ಕೆಲವೊಂದು ತಿದ್ದುಪಡಿಗಳೊಂದಿಗೆ. ಆಮೇಲೆ ಭಾರತೀಯ ಸಾಕ್ಷ್ಯ ಅಧಿನಿಯಮವನ್ನು ಕೂಡ ತಿದ್ದುಪಡಿಗಳೊಂದಿಗೆ ತಂದರು. ಮತ್ತು ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತೆಯನ್ನು ಕೂಡ ಜಾರಿಗೆ ತಂದರು. ಸೊ ನಮ್ಮ ದೇಶದ ಇವತ್ತು ನಾವು ನಾಗರಿಕ ಸಮಾಜದಲ್ಲಿದ್ದೇವೆ, ನಮ್ಮನ್ನು ನಾವು ಆಡಳಿತಕ್ಕೆ ಒಪ್ಪಿಸ್ಕೊಂಡಿದ್ದೇವೆ, ನಮ್ಮನ್ನು ಆಳಕ್ಕೆ ಕಾನೂನುಗಳನ್ನು ರೂಪಿಸ್ಕೊಂಡಿದ್ದೇವೆ. ಆ ಕಾನೂನಿನಡಿಲೆ ಇವತ್ತು ಕಾಂಗ್ರೆಸ್ ನಾಯಕರಾಗಲಿ, BJPಯವರಾಗಲಿ, ಅಥವಾ JDSನವರಾಗಲಿ, ಅಥವಾ ಈ ರಾಷ್ಟ್ರದ ಯಾರೇ ಪ್ರಜೆ ಆಗಲಿ ತಪ್ಪು ಮಾಡಿದಾಗ, ಅದು ತಪ್ಪು ಅಂತ ಏನಾದರೂ ಅದಕ್ಕೆ ಆರೋಪ ಬಂದಾಗ, ಸೊ ಅದಕ್ಕೆ ಒಂದು ಕಾನೂನಿನ ಪ್ರಕ್ರಿಯೆಯಲ್ಲಿ ಆ ಕಾನೂನು ತನ್ನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗ್ತದೆ. ಸೊ ಪೂರ್ಣಗೊಳಿಸಿದ ನಂತರ ಅದರಲ್ಲಿ ಅದು ಆರೋಪ ಸಾಬೀತಾದರೆ ಅದನ್ನು ಅವರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಸಲ್ಲಿಸ್ತಾರೆ. ನಾನು ಬಂದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವರು ಮಾಡಿರ್ತಕ್ಕಂತಹ ಏನು ನಮಗೆ ಹೇಳಿದಾರಲ್ಲ ಭಾಗ್ಯ ಅಂತಕ್ಕಂಥದ್ದು, ಅದನ್ನು ಖಂಡಿತವಾಗೂ ಅವರು ಅದನ್ನು ಹೇಳೋದು ಬಿಟ್ಟರೆ ಅವ್ರಿಗೆ, ಯಾಕಂದರೆ ಹತಾಶರಾಗಿದ್ದಾರೆ. ಈ ರಾಜ್ಯದಲ್ಲಿ ನಮ್ಮ ಜನಪ್ರಿಯ ಏನು ಯೋಜನೆಗಳಿದ್ದಾವೆ, ಆ ಭಾಗ್ಯ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ರಿಲೇಟ್ ಮಾಡ್ತಾ ಇದ್ದೀನಿ. ಸೊ ಈಗ ನೋಡಿ, 5 ಪಂಚ ಗ್ಯಾರಂಟಿಗಳನ್ನು ನಾವು ಕೊಟ್ವಿ. ಹಸಿದವನಿಗೆ ಅನ್ನ ಕೊಟ್ವಿ. ಇವತ್ತು ಅನೇಕ ಜನರು ಕಮ್ಯುನಿಕೇಷನ್ ಎಲ್ಲ ಕಡೆ ಅವರು ಒಬ್ಬ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಅಂತೇಳಿ ಅವರಿಗೆ ನಾವು ಮಹಿಳೆಯರಿಗೆ ಶಕ್ತಿ ತುಂಬಕ್ಕೋಸ್ಕರ ಅವ್ರಿಗೊಂದು ಯೋಜನೆಯನ್ನು ಕೊಟ್ವಿ. ಸೊ ಅದಾದ ನಂತರ ಉದ್ಯೋಗಗಳು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಅವ್ರಿಗೊಂದು ನಿಧಿ ಫಿಕ್ಸ್ ಮಾಡಿ ಇಷ್ಟು ಅಂತೇಳಿ ಅಮೌಂಟು ನಾವು ಕೊಟ್ವಿ. ನಿರುದ್ಯೋಗ ಭತ್ಯೆ ಕೊಟ್ವಿ. ಸೊ ಇವೆಲ್ಲ ಮತ್ತೆ ವಿದ್ಯುತ್ತನ್ನು ಉಚಿತವಾಗಿ ಕೊಟ್ವಿ. ಸೊ ಈ ಎಲ್ಲ ಭಾಗ್ಯಗಳನ್ನು ಕೊಟ್ಟಾಗ ಈ ಭಾಗ್ಯಗಳ ಬಗ್ಗೆ ಇಡೀ ದೇಶದಲ್ಲೇ ಮೆಚ್ಚುಗೆ ವ್ಯಕ್ತವಾಗುವಂತಹ ಸಂದರ್ಭ ಇರುವಾಗ, ಸೊ ಜನಪ್ರಿಯತೆ ಹೆಚ್ಚಿದಾಗ ನೋಡಿ, ಇವತ್ತು ಕರ್ನಾಟಕಕ್ಕೆ ಆಂಧ್ರ ಪ್ರದೇಶದಿಂದ ಒಂದು ಟೀಮ್ ಬಂದಿದೆ. ಆಂಧ್ರ ಪ್ರದೇಶ ಅಂತ ಹೇಳಿದ್ರೆ ಅವ್ರದ್ದು ಏನು NDAದ ಒಂದು ಭಾಗ, ಪಕ್ಕದ ಆಂಧ್ರ ಪ್ರದೇಶ. ಅವರು ಇವತ್ತು ಸಚಿವೆಯರು, ಮಹಿಳಾ ಸಚಿವರು ಮತ್ತು ಬೇರೆ ಸಚಿವರು ಇಡೀ ಬಸ್ನಲ್ಲೆಲ್ಲ ಉಚಿತವಾಗಿ ಅಡ್ಡಾಡಿದ್ದಾರೆ. ಈ ಸ್ಕೀಮ್ಸ್ ಎಲ್ಲ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಇವತ್ತು ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇವತ್ತು ಎಲ್ಲ ಮೀಡಿಯಾಗಳಲ್ಲೂ ಕೂಡ ಇದೆ, ತಾವು ನೋಡಿ. ಸೊ ಹಾಗಾಗಿ ಇಡೀ ರಾಷ್ಟ್ರವೇ ಮೆಚ್ಚುವಂತಹ ಭಾಗ್ಯಗಳನ್ನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕೊಟ್ಟಾಗ, ಸೊ ಇದು ಹೇಗೆ ನಾವು ಸುಸೈಡ್ ಭಾಗ್ಯ ಕೊಡ್ಲಿಕ್ಕೆ ಸಾಗುತ್ತೆ? ಅಲ್ಲ, ಬದಲಿಗೆ ನಾವು ಸಂವಿಧಾನಬದ್ಧವಾದಂತಹ ಭಾಗ್ಯವನ್ನ ಈ ರಾಜ್ಯದ ಜನತೆಗೆ ಕೊಟ್ಟಿದ್ದೀವಿ ಅಂತ ಈ ಪ್ರಶ್ನೆಗೆ ಪೂರಕವಾಗಿ ನಾನು ಇಷ್ಟು ಆನ್ಸರ್ ಅನ್ನು ಹೇಳಬಲ್ಲೆ. ಮುಂದಿನ ಪ್ರಶ್ನೆ ಕೇಳಿದಾಗ ನಾನು ಹೇಳ್ತೀನಿ. ರೈಟ್, ಯದುಕುಮಾರ್ ಗೌಡ್ರ ನೀವು ಹೇಳಬೇಕು. ಪ್ರಿಯಾಂಕ್ ಖರ್ಗೆ ಅವರು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಮಾತಾಡಕ್ಕೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, BJPಯವರ ಬಾಲಿಶ ನಡೆ ಇದು, ಹತಾಶೆ ಅವರಿಗೆ ಏನು ಸಂಸ್ಕೃತಿ ಅನ್ನೋದಿಲ್ಲ, ಜೊತೆಗೆ ಹೊಟ್ಟೆ ಕಿಚ್ಚು, ಈ ರೀತಿಯ ಪದಗಳನ್ನು ಪ್ರಯೋಗ ಮಾಡಿದ್ದಾರೆ. ಮತ್ತು ಅವ್ರಿಗೆ ಬೇರೆ ಕೆಲಸ ಇಲ್ಲ ಅಂತ. ಹೌದು ಮೇಡಮ್, ವಿರೋಧ ಪಕ್ಷವಾಗಿ ನಮ್ಗೆ ಬೇರೆ ಕೆಲಸ ಇಲ್ಲ. ಆಡಳಿತ ಪಕ್ಷವನ್ನ ಕುಟುಕೋದೇ ನಮ್ಮ ಕೆಲಸ, ಅವರ ತಪ್ಪುಗಳನ್ನು ಎತ್ತಿ ಹಿಡಿಯೋದೇ ಕೆಲಸ. ತಾವು ಕಾಂಗ್ರೆಸ್ನವ್ರನ್ನ ಕೇಳಿದ್ರೆ ಅವರು, ನೀವು ಕೇಳಿದ 4ನೇ ಪ್ರಶ್ನೆಗೆ 5ನೇ ಪ್ರಶ್ನೆಗೆ ಉತ್ತರ ಹೇಳಿದ್ರು. 4ನೇ ಪ್ರಶ್ನೆ ನೀವು ಕೇಳಿದ್ರೆ ಅವ್ರು 5ನೇ ಪ್ರಶ್ನೆ ಕೇಳಿದ್ರು. ಇರಲಿ ಮೇಡಮ್, ಕಾನೂನು ಬಗ್ಗೆ ಅವ್ರು ಕೇಳಬೇಕಾದಾಗ ಹಿಂದಿನ ಸರ್ಕಾರದಲ್ಲಿ ಬೇರೆ ಬೇರೆ ಉದಾಹರಣೆಗಳು ಇರಬೇಕಾದಾಗ ಈಶ್ವರಪ್ಪ ಅವ್ರ ಪ್ರಕರಣದಲ್ಲಿ ಏನ್ ಮಾಡಿದ್ರಿ? ಅದಕ್ಕೆ ಸಂಬಂಧ ಇಲ್ವಂತೆ. ಹೆಂಗ್ ಸಂಬಂಧ ಇಲ್ಲ. ಮತ್ತೆ ಇದ್ರ ಹಿಂದೆ KJ ಜಾರ್ಜ್ ಅವರ ಒಂದು ಪ್ರಕರಣ ಆಯ್ತು, ಅದಕ್ಕೆ ಹೆಂಗ್ ಸಂಬಂಧ ಇಲ್ಲ? ಅದ್ಯಾರಲ್ಲಿ ಯಾವ್ದಿತ್ತು? ನಾವು ಅದಕ್ಕೆ ಕೇಳ್ತಾ ಇರೋದು
ಇರುವಂತದ್ದು ಮೇಡಮ್. ಇದೇ ಮುಖ್ಯಮಂತ್ರಿಗಳಾಗ್ಬೋದು, ಇದೇ ಮಂತ್ರಿಗಳಾಗ್ಬೋದು. ಸರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಆಮೇಲೆ ನಿರ್ಮಲಾ ಸೀತಾರಾಮನ್ ದಯವಿಟ್ಟು ಸರ್ ಒಂದ್ ನಿಮಿಷ ನೀವು ಮಾತಾಡುವಾಗ ನಾನು ಸೈಲೆಂಟ್ ಆಗಿದ್ದೆ ಮೇಡಮ್. ಇಫ್ ದ ಡೆಕೋರಮ್ ಹ್ಯಾಸ್ ಟು ಮೇಂಟೈನ್, ಹಿ ಹ್ಯಾಸ್ ಟು ಬಿ ಸೈಲೆಂಟ್ ಮೇಡಮ್ ಅಷ್ಟೇ. ಇದಿರ್ಬೇಕಾದಾಗ, ಆಗಿರ್ಬೇಕಾದಾಗ ಇದನ್ನ ಅಧ್ಯಯನ ಮಾಡಿ ಅದೆಲ್ಲ ಮಾಡಿ ಅಂದಾಗ ಈ ಅಧ್ಯಯನ, ಈ ಸಂವಿಧಾನ ಇದಕ್ಕೆ ಒಳಪಡಲ್ವಾ? ಒಬ್ಬ ವ್ಯಕ್ತಿ ಸಾವಿನಂಚಿಗೆ ಹೋಗ್ಬೇಕಾದಾಗ, ಯೋಚನೆ ಮಾಡಬೇಕಾದಾಗ, ಅಲ್ಲಿವರೆಗೂ ಹೋಗ್ಬೇಕಾದಾಗ ಅಂತ ಅವಾಗಿನ ಬಗ್ಗೆ ಹೇಳಿದಾಗ, ಇವಾಗ 7 ಪುಟಗಳ ಒಂದು ಡೆತ್ ನೋಟ್ ಅನ್ನ ಒಬ್ಬ ಸಾಯಕ್ಕಿಂತ ಮುಂಚೆ ಬರ್ದಿದ್ದಾನೆ, ಎಷ್ಟು ನೊಂದಿದ್ದಾನೆ, ಯಾರ್ಯಾರಿಂದ ಅಂತ ಬಂದಾಗ ಸಾಯೋ ವ್ಯಕ್ತಿ ಸುಳ್ಳು ಹೇಳ್ತಾನ? ಸಾಯೋ ವ್ಯಕ್ತಿ ಸುಳ್ಳು ಹೇಳ್ತಾನ? ಅಂದ್ರೆ ಗಣಪತಿ ಅವತ್ತು ಏನ್ ಹೇಳಿದ್ರು, ಸುಳ್ಳು ಹೇಳಿದ್ರು ಅವತ್ತು ಯಾರು ಇದಂತ ಅನ್ಬಿಟ್ಟು. ಈ ತರ ಇರ್ಬೇಕಾದಾಗ ಈ ಸರ್ಕಾರ ಬಂದಂತ 18 ತಿಂಗಳು ಬಂದಾದ ಮೇಲೆ ಸುಮಾರು 6-8 ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಂದಲ್ಲ, ಎರಡಲ್ಲ, ಮೂರಲ್ಲ. ನೀವೆಲ್ಲ ಪ್ರತಿಯೊಬ್ಬ ನೀವು ಭ್ರಷ್ಟಾಚಾರ ಮಾಡೋದು ನೀವು, ಇದು ಹೊರೆ ಹೊರಿಸೋದು ಅಧಿಕಾರಿಗಳ ಮೇಲೆ. ವಾಲ್ಮೀಕಿ ಅಧಿಕಾರದ ಮೇಲೆ ಹೊರಿಸಿದ್ರಿ. ಮೂಡ ಇದ್ರಲ್ಲಿ ನಿಮ್ಮ ಅಧಿಕಾರಿಗಳು ಕೊಟ್ಟಿದ್ದಂತ ಹೇಳಿದ್ರು. ಬೇರೆ ಬೇರೆ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಇದು ಮಾಡಿದ್ರಿ. ಹಾಗಾದ್ರೆ ಸರ್ಕಾರ ಆಗಿ ನೀವ್ಯಾರು? ಸರ್ಕಾರ ಆಗಿ ನಿಮ್ ಜವಾಬ್ದಾರಿ ಏನು? ಯಾಕೆ? ವಾಟ್ ಈಸ್ ಯರ್ ರೆಸ್ಪಾನ್ಸಿಬಿಲಿಟಿ? ನಿಮ್ಮ ಒಂದು ದಾಯಿತ್ವ ಏನು? ಮುಖ್ಯಮಂತ್ರಿ ಆಗ್ಬೋದು, ಉಪಮುಖ್ಯಮಂತ್ರಿ ಆಗ್ಬೋದು. ಪ್ರಿಯಾಂಕಾ ಖರ್ಗೆ ಬಗ್ಗೆ ಮಾತಾಡ್ತಾರೆ, ರಿಪಬ್ಲಿಕ್ ಆಫ್ ಅದು ಕಲಬುರಗಿ ಆಗೈತಲ್ಲಿ ಅವ್ರು ಬಂದು ಎಲ್ಲಾ ಒಂದು ಆಡಳಿತ ಕ್ಷೇತ್ರದಲ್ಲೂ ಕೈ ಆಡಿಸ್ತಾರೆ. ತಮ್ದೊಂದು ಬಿಟ್ಟು ಪಂಚಾಯತ್ ರಾಜ್ಯದ ಅವರೊಂದು ಕ್ಷೇತ್ರ ಬಿಟ್ಟು ಬೇರೆ ಇನ್ನೆಲ್ಲಾದ್ರೂ ಮಾಡ್ತಾರೆ. ಮಾಸ್ಟರ್ ಆಫ್ ಆಲ್ ಅದಲ್ಲಿ ನಾ ಕೇಳ್ತಾ ಇರುವಂತದ್ದು, ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಆದಂತ ಒಬ್ಬ ಗುತ್ತಿಗೆದಾರನ ಅಂತ ಹೇಳುವಂತ ಸಚಿನ್ ಅಂತವ್ರಿಗೆ ಈ ತರ 7 ಪುಟಗಳು ಬರಬೇಕಾದಾಗ ಅವ್ರು ಹೇಳ್ತಾ ಇರೋದು ಏನು ಅಂತಂದ್ರೆ, ಕೊಲೆ ಆರೋಪ ಇದರಲ್ಲಿ ನನಗೆ ಮೋಸ ಮಾಡಿದ್ದಾರೆ, ದುಡ್ಡಲ್ಲಿ ಮೋಸ ಮಾಡಿದ್ದಾರೆ. ಒಂದು ಎರಡನೇದು, ದೊಡ್ಡ ದೊಡ್ಡ ಬಿಜೆಪಿ ಮುಖಂಡರನ್ನು ಕೊಲ್ಲುವಂತ ಸುಪಾರಿ ಕೊಟ್ಟಿದ್ದಾರೆ. ಸುಪಾರಿ ಕೊಟ್ಟಿದ್ದಾರೆ. ದಿಸ್ ಇಸ್ ವಾಟ್ ಇಸ್ ಟೋಲ್ಡ್. ಸುಪಾರಿ ಕೊಟ್ಟಿದ್ದಾರೆ. ಹಿಂದೂ ಕಾರ್ಯಕರ್ತರು, ಹಿಂದೂ ಇದಂತ ಅವರು ಸ್ವಾಮಿಗಳ ಮೇಲೆ ಹತ್ಯೆ ಪ್ರಕರಣ ಇದಾಗಿದೆ. ಇದನ್ನ ತನಿಖೆ ಮಾಡಿ. ಇದಕ್ಕೆ ಅವ್ರು ಹೇಳೋದು, ನಾನು ಹೇಳಿದ್ಮೇಲೆ ಪ್ರಿಯಾಂಕಾ ಖರ್ಗೆ ಅವರು, ನಾನು ಹೇಳಿದ ಮೇಲೆ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರು ಒಪ್ಕೊಂತಾರೆ. ಹೆಸರೇ ಇಲ್ಲ, ಒಪ್ಕೊಂತಾರೆ. ಎಲ್ಲಿದೆ ಅಂತ ಅದಕ್ಕೆ ಅವ್ರು ಕಳ್ಸಿದ್ ನಾವು 7 ಪುಟಗಳು ಬೇಕಾದ್ರೆ ಇವ್ರಿಗೂ ಜೆರಾಕ್ಸ್ ಮಾಡಿ ಕೊಡೋಣ. ಇದಿರ್ಬೇಕಾದಾಗ, ಇದನ್ನೆಲ್ಲ ಇಷ್ಟಿರ್ಬೇಕಾದಾಗ ಇದನ್ನ ನಾವು ಹೇಳ್ತಾ ಇರೋವಂಥದ್ದು, ಇದನ್ನ ತನಿಖೆ ಮಾಡಬೇಕಾದಾಗ ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಿ. ಹಿಂದೆ ಆದಂತ ಪ್ರಕರಣಗಳಲ್ಲಿ ಒಂದ್ ನಿಮಿಷ ಕೇಳಿಸ್ಕೋಬೇಕು ನೀವು. ಆಮೇಲೆ 5 ಹಸಿದವರಿಗೆ ಅನ್ನ ಹಂಗಂದ್ರೆ ಹಿಂದೆ ಯಾರು ಊಟನೇ ಮಾಡ್ತಾ ಇರಲಿಲ್ಲ. ಆಗ ರಾತ್ರಿ ಶಕ್ತಿ ಯೋಜನೆ ಎಲ್ಲ ಮಾಡಿದ್ರಲ್ಲ, ಯಾಕಪ್ಪ 2,000 ಕೋಟಿ ಸಾಲ ಮಾಡ್ತಾ ಇದ್ದೀರಾ KSRTC? ಇದೇ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ಶಕ್ತಿ ಯೋಜನೆಯಿಂದ ಅಷ್ಟು ಸಾಲ ಬಿಟ್ಟೋಗಿದ್ದೀರಿ. ಅಷ್ಟು ಎಲ್ಲದಕ್ಕೂ ಅದನ್ನ ಹೇಳೋದು. ಒಂದ್ ನಿಮಿಷ, ಅದನ್ನ ಹೇಳ್ಬೇಕಾದಾಗ ಶಕ್ತಿ ಯೋಜನೆಯಿಂದ ಲಾಭದಲ್ಲಿದೆ KSRTC 4 ನಿಗಮಗಳಂತ. ಇವತ್ತೇನಾಯ್ತು 4 ನಿಗಮಗಳು? ಇವತ್ತ್ಯಾಕೆ ಸಾಲ ಮಾಡ್ತಾ ಇದ್ದೀರಾ? ಇವತ್ತು ನಿಮ್ ಶಕ್ತಿ ಯೋಜನೆ ಏನಾಯ್ತು? ಮತ್ತೆ ಇವ್ರು ಹೇಳ್ತಾರೆ ಬೇರೆ ಬೇರೆ ರಾಜ್ಯದವ್ರು ಬಂದು ನಮ್ ರಾಜ್ಯದಲ್ಲಿ ಅಂತ. ಅರೆ ಇದೇ ತರದ ಹಿಮಾಚಲ ಪ್ರದೇಶದಲ್ಲಿ ಮಾಡಿದ್ರಲ್ಲ. ಹಿಮಾಚಲ ಪ್ರದೇಶದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು, ಗಿವ್ ಇಟ್ ಅಪ್ ಯು ಸಬ್ಸಿಡಿ, ಗಿವ್ ಇಟ್ ಅಪ್ ಯು ಇದಂತ. ಇದೇ ವೈಜ್ಞಾನಿಕವಾಗಿ ಮಾಡಿದಂತ ಯೋಜನೆಗಳನ್ನ ರಾಜ್ಯದ ಜನರಿಗೆ ಮಣ್ಣೆರಚಿ ಸಿದ್ಧ ಸರ್ಕಾರ ಯಾವತ್ತು ಲೂಟಿಗೆ ತಯಾರಾಗಿರುವಂತ ಸರ್ಕಾರ. ಮತ್ತೆ ಆತ್ಮಹತ್ಯೆಗಳು ಅಧಿಕಾರಿಗಳೇ ನಿಶ್ಚಿತ. ರೈಟ್ ಸೈಯದ್ ಅವರೇ, ಸಾವು ಅನ್ನೋದೇನಿದೆ ಅಲ್ಲ, ಅದೊಂದು ಅಂತಿಮ ನಿರ್ಧಾರ. ತಾನು ಬೇಸತ್ತ ನಿರ್ಧಾರಕ್ಕೆ ಆ ವ್ಯಕ್ತಿ ಬಂದಿರ್ತಾನೆ ಅಂತ ಅನ್ಕೊಂಡ್ರು ಕೂಡ ಆ ಕುಟುಂಬದಲ್ಲಿ ಆ ವ್ಯಕ್ತಿಯನ್ನು ಕಳ್ಕೊಂಡಿರ್ತಾರೆ. ಆಧಾರ ಇಲ್ಲದಂತಹ ಒಂದು ಸ್ಥಿತಿ. ಇವತ್ತು ಆ ಕುಟುಂಬದ ಹೆಣ್ಮಗಳು ಕೂಡ ನನಗೆ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಒಂದು ತನಿಖೆ ಆಗುತ್ತೆ ಅಂದರೆ ಅದಕ್ಕೆ ನನಗೆ ಒಪ್ಪಿಗೆ ಇಲ್ಲ, CBI ಬೇಕು ಅಂತ ಹೇಳ್ತಾರೆ. ಅಂದರೆ ಯಾವ ಕಾರಣಕ್ಕೆ ಅಂತ ಅನ್ಸುತ್ತೆ ನಿಮಗೆ? ಮೊದಲಾಗಿ ನಿಮ್ಮ ವೀಕ್ಷಕರಿಗೆ ಸೈಯದಿನ ನಮಸ್ಕಾರ ಹಾಗೂ ಹೊಸ ವರ್ಷದ ಶುಭಾಶಯ. ಥ್ಯಾಂಕ್ ಯು. ಒಂದು ಮಾತ್ರ, ಯಾವುದೇ ಕಾರಣಕ್ಕೂ ನಾನು ಮಾತಾಡುವಾಗ ಬಾಲಕೃಷ್ಣ ಅವರು ಮಧ್ಯದಲ್ಲಿ ಮಾತಾಡಬಾರ್ದು. ಓಕೆ, ಗಾಟ್. ನೀವು ಯಾಕೆ ಆ ಥರ ಪ್ರಿಜುಡಿಸ್ ಆಗ್ತೀರಾ? ಓಪನ್ ಆಗಿ ಹೇಳ್ತಾ ಇದ್ದೀನಿ ಮೇಡಮ್, ನಾವು ಮಾತಾಡುವಾಗ. ಯಾಕಂದ್ರೆ ಅವ್ರು ಏನು ಮಾತಾಡೋದು ಮಾತಾಡಿ. ನಾನು ಅದಕ್ಕೆ ಎಲ್ಲಾದ್ರಲ್ಲೂ ಅವ್ರು ಮಧ್ಯ ಬಾಯಿ ಆಗ್ತಾರೆ ಮೇಡಮ್. ನೀವು ಪ್ಲೀಸ್ ಎಕ್ಸ್ಪ್ಲೈನ್. Sir, you don't need to explain me. I know that very well. What is debate? Please explain. Please be seated quietly. What ಇಲ್ಲಿ ನೋಡಿ, ಸಂವಾದ ಇದೆ ಹೌದ್ರಾ? ಸಂವಾದದಲ್ಲಿ ಏನೆಲ್ಲ ಇರ್ತದೆ, ಏನ್ ನಿಯಮಗಳು, ದಯಮಾಡಿ ತಾವು ಎಕ್ಸ್ಪ್ಲೈನ್ ಮಾಡಿ. ನಾನು ಅದ್ರ ಮೀರಿನ ನಡ್ಕೊಂಡ್ರೆ ಕೃಷ್ಣ ಅವರೇ, ಫಸ್ಟ್ ರಿಯಾಕ್ಷನ್ ತಗೊಳ್ಳೋಣ, ದೆನ್ ಲೆಟ್ ಅಸ್ ಸಂವಾದ, ಲೆಟ್ ಅಸ್ ಡು ಸಂವಾದ. ವಾಟ್ ಇಸ್ ದಿಸ್? ಪ್ಲೀಸ್ ಚರ್ಚೆ ಮಾಡಿದ್ರೆ ಏನ್ ಮಾಡಬೇಕಾಗ್ತದೆ? ಮೊದಲ ಹೆಣ್ಮಗಳು CBI ಯಾಕೆ ಕೇಳಿದ್ರು? ಎಸ್, ಅದೇ ನನ್ನ ಪ್ರಶ್ನೆ ಮೇಡಮ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ
ನಮ್ಮಿಂದ ನಮಗಾಗಿ ನಮಗೋಸ್ಕರ ಇರುವಂಥ ಸರ್ಕಾರ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಲ್ಲ. ಇದು ಫಸ್ಟ್ ತಿಳ್ಕೊಬೇಕು. ಇವಾಗ ಸತ್ರೆ ನೀವು ಸತ್ತಿದ್ದೀರಿ, ಸರ್ಕಾರಕ್ಕೇನು, ಸಚಿವರಿಗೇನು? ನಾವು ಹೇಳಿದ್ವ ನೀವು ಸಾಯಿರಿ ಅಂತ, ಆಯಿತಾ? ಕರ್ನಾಟಕದಲ್ಲಿ ಫಸ್ಟು ಡೆತ್ ನೋಟ್ ಅಂದರೆ, ಬಹುಶಃ ಬಾಲಕೃಷ್ಣ ಅವರು ಲಾಯರು, ಅವ್ರು ಚೆನ್ನಾಗಿ ಗೊತ್ತು. ಡೆತ್ ನೋಟ್ ಅಂದರೆ ಒಂದು ವ್ಯಾಲ್ಯೂ ಇತ್ತು. ಹೌದು. ಆಮೇಲೆ ಡೆತ್ ಸೆಂಟೆನ್ಸ್ ಯಾರಾದರೂ ಸಾಯೋವಾಗ ಏನು ಹೇಳ್ತಿದ್ರು ಆ ಹೇಳಿಕೆಗೆ ಕ್ರಾಸ್ ಎಕ್ಸಾಮಿನೇಷನ್ ಇಲ್ಲ ಇತ್ತು. ಇವಾಗ ಹೆಂಗಾಗಿದೆ ಅಂದರೆ ಡೆತ್ ನೋಟ್ ಈಸ್ ನಥಿಂಗ್ ಬಟ್ ಎ ಪೀಸ್ ಆಫ್ ಪೇಪರ್, ಥ್ರೋ ಇಟ್. ಅವ್ರು 7 ಪುಟ ಬರೆದಿದ್ದಾರೆ, ಏನು ಪ್ರಯೋಜನ? ಅದರಲ್ಲಿ ಕ್ಲಿಯರ್ ಆಗಿ ಅವರು ಬರೆದಿದ್ದಾರೆ, ಪ್ರಿಯಾಂಕ್ ಖರ್ಗೆ ಆಪ್ತನಾದ ರಾಜು ಕೊಪ್ಪನೂರ್ ಹೇಳಿದ್ದಾರೆ, ಪ್ರಿಯಾಂಕ್ ಖರ್ಗೆ ಯಾವುದೇ ಕಾರಣಕ್ಕೂ ನನ್ನ ಮಾತು ಮೀರಲ್ಲ ಅಂದರೆ ವಾಟ್ ಈಸ್ ದಟ್ ಪಾಯಿಂಟ್? ಒಂಚೂರು ಇಂಟ್ರಪ್ಟ್ ಮಾಡ್ತೀನಿ. ಹೇಳಿ. ಒಂದು ಪಕ್ಷ ಪ್ರಿಯಾಂಕ್ ಖರ್ಗೆ ಅನ್ನುವಂಥ ಪದ ಪ್ರಯೋಗ ಮಾಡಿಲ್ಲ ಅಂದಿದ್ರೆ ಮೇಡಮ್, ಎಲ್ಲ ನಿಮ್ಮ ಮಾಧ್ಯಮದಲ್ಲೇ ಅವರು. ಅಲ್ಲ, ಐ ಗಾಟ್ ಇಟ್. ನನ್ನ ಹತ್ರನೂ ಇದೆ ಕಾಪಿ. ದಟ್ ಇಸ್ ನಿಮ್ಮ ಹತ್ರ ಇದೆಯಾ ಸರ್ ಕಾಪಿ? ಕೊಡಿ ಸರ್, ಅದು ಇಲ್ಲೇ ಓದ್ಬಿಡಿ, ನೀವೇ ಓದ್ಬಿಡಿ. ಇಲ್ಲೇ ಇದೆ. Right, I have, no problem. If you have, ರಾಜ್ಯ ಜನ ನೋಡಿದ್ದಾರೆ. then I don't need to explain anything more. It's already his name is mentioned. ಸಯ್ಯದಿನ PA ಯಾರ ಹತ್ರ ಆದ್ರೂ ದುಡ್ಡು ಕೇಳಿದಾನಂದ್ರೆ ದಟ್ ಕಮ್ಸ್ ಡೈರೆಕ್ಟ್ಲಿ ಟು ಸಯ್ಯದ್. PA ಮಾಡಿದ್ದಕ್ಕೆ ನೀವು ಸಚಿವರನ್ನ ಹೊಣೆ ಮಾಡಿದ್ರೆ ಅನ್ನೋ ಪ್ರಶ್ನೆ ಇದೆ. PA ಯಾರಿಗೆ ಅವರು? ಎಸ್, ಗಾಟ್ ಇಟ್. PA ನನ್ನ ಹತ್ರ ಕೆಲಸಕ್ಕಿರೋರು. ನಾನು ಹೇಳ್ದಂಗೆ ನಡಿಬೇಕು, ನಾನು ಹೇಳ್ದಂಗೆ ಮಾಡಬೇಕು, ನಾನು ಹೇಳ್ದಂಗೆ ವಸೂಲಿ ಮಾಡಬೇಕು. ಅದಕ್ಕೆ ಅವ್ರಿಗೆ ಇಟ್ಟಿರೋದು. ಆಪ್ತರಂತವ್ರು ಇಟ್ಕೊಂಡಿರೋದು ಅದಕ್ಕೆ, ದುಡ್ಡು ಮಾಡೋಕ್ಕಲ್ವಾ ಮೇಡಮ್? ಅದಕ್ಕೆ ಅವ್ರ ಹೆಸರು ಕ್ಲಿಯರಾಗಿ ಮೆನ್ಷನ್ ಆಗಿದೆ. ಬಟ್ ಡೋಂಟ್ ಕೇರ್, 8 ಜನರು ಹೆಸರು ಅದರಲ್ಲಿ ಮೆನ್ಷನ್ ಆಗಿದೆ. ಇಲ್ಲಿವರೆಗೆ ಎಷ್ಟು ದಿನ ಆಯಿತು? ಇಷ್ಟು ನೀವು ಕ್ರಿಸ್ಟಲ್ ಕ್ಲಿಯರ್ ಆಗಿ ಬಿಡಿಸಿ ಹೇಳ್ತಿದ್ರು ಕೂಡ ಸುದ್ದಿಗೋಷ್ಠಿಯಲ್ಲೂ ಕಾಂಗ್ರೆಸ್ನ ಅಷ್ಟೂ ನಾಯಕರು ಪ್ರಿಯಾಂಕ್ ಖರ್ಗೆ ಹೆಸರಿಲ್ಲ ಅಂತ ಹೇಳ್ತಾರೆ. ಏನ್ ಕಾಂಟೆಕ್ಸ್ಟ್? ಕಾಂಗ್ರೆಸ್ ಅಂದ್ರೆ ಸುಳ್ಳು, ಮೋಸ, ದರೋಡೆ, ವಂಚನೆ, ಲೂಟಿ, ದಗಾಬಾಜಿ, ದಗಲ್ಬಾಜಿ, ಬೆನ್ನಿಗೆ ಚೂರಿ ಹಾಕೋದು, ಇದರಲ್ಲಿ ನಿಪುಣರು ನಂಬರ್ 1 ಎಕ್ಸ್ಪರ್ಟ್ಸ್. ಮೂಲದಲ್ಲಿ ಏನಾಯ್ತು? ಏನೂ ಆಗಿಲ್ಲ. ಇದೇ ಒಬ್ಬ ನಿಷ್ಠಾವಂತ ಅಧಿಕಾರಿ ಚಂದ್ರಶೇಖರ್ ಅವರು ಸೂಸೈಡ್ ಮಾಡಿಕೊಂಡ್ರು, ಹೆಸರಿತ್ತು, ಏನಾಯ್ತು? ಏನೂ ಆಗಿಲ್ಲ. ಇದರಲ್ಲೂ ಏನೂ ಆಗಲ್ಲ. ಅಂದರೆ ಇವತ್ತು ಈ ರಾಜ್ಯದ ಪೊಲೀಸು ಇವ್ರ ಅಂಡರಲ್ಲಿ ಕೆಲಸ ಮಾಡುವಾಗ ಯಾವುದೇ ಕಾರಣಕ್ಕೂ ನಿಷ್ಠೆಯಿಂದ ಕೆಲಸ ಮಾಡಲ್ಲ, ಯಾವುದೇ ಕಾರಣಕ್ಕೂ ನಿಷ್ಠೆಯಿಂದ ತನಿಖೆ ಆಗಲ್ಲ, ಯಾವುದು ಇನ್ವೆಸ್ಟಿಗೇಷನ್ ನಡೆಯಲ್ಲ. ಅದಕ್ಕೆ CBIಗೆ ಕೇಳಿರೋದು. ಯಾಕಂದ್ರೆ ಸೆಂಟ್ರಲ್ ಇಂದ ಬಂದ್ರೆ ಅವರು ಕರೆಕ್ಟಾಗಿ ನೋಡ್ಕೊಂಡ್ಬಿಡ್ತಾರೆ. ಆಯ್ತಾ ಮೇಡಮ್? ನೋಡ್ಕೋತಾರ, ಸಿಗಿಸ್ತಾರ ಅನ್ನೋ ಭಯ ಅವ್ರಿಗೆ. ಅಲ್ಲಲ್ಲ, ಅವ್ರು ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ಆಯ್ತಾ? ಇವಾಗ ಕರ್ನಾಟಕ ಪೊಲೀಸರು, ಲೋಕಾಯುಕ್ತ ಆಗಲಿ ಅಥವಾ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತಿರಲ್ಲ, SIT, ಅದು ಯಾವುದು ಕೆಲಸ ಮಾಡಲ್ಲ. ಇಲ್ಲಿವರೆಗೂ ಏನ್ ತಾನೇ ಆಗಿದೆ? ಮೂಲ ರಿಪೋರ್ಟ್ ಏನಾಯ್ತು? ಆಗಿದ್ಯಾ? ವಾಲ್ಮೀಕಿದು ಏನಾಯ್ತು? ಆಗಿದ್ಯಾ? ಫಾಲೋ ಅಪ್ ಮಾಡಿದ್ದೀರಾ? ಅಲ್ಲ, ಪ್ರತಿಪಕ್ಷದವರ ಜವಾಬ್ದಾರಿ ಮಾಡ್ತಾ ಇದ್ದೀರಾ? ಅಯ್ಯೋ ಮೇಡಮ್, ಇತ್ತೀಚೆಗೆ ಈ ಸರ್ಕಾರ ಹೆಂಗಾಗಿದೆ ಅಂದ್ರೆ ಎಮ್ಮೆ ಮೇಲೆ ಮಳೆ ಸುರಿದಂಗಾಗಿದೆ. ಗಾಂಧೀಜಿಗೆ ಬಂದೆ ತೀನ್ ಕೇಳಬಾರ್ದು, ನೋಡಬಾರ್ದು, ಮಾತಾಡಬಾರ್ದು, ಹಂಗಾಗೋಗಿದೆ ಪರಿಸ್ಥಿತಿ. ನೀವೇನೇ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ ವೆರಿ ಇಂಟ್ರೆಸ್ಟಿಂಗ್. ಇವ್ರ ಪಕ್ಷದ ಪರವಾಗಿ ಏನಾದ್ರು ಬಂದ್ರೆ FSL ರಿಪೋರ್ಟ್ ಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು, ಅದು ಬೇಕು, ಇದು ಬೇಕು, ಎಲ್ಲ ಬೇಕು. ಅದೇ ಏನಾದರೂ ಇವಾಗ ಇವ್ರ ಕೇಸ್ಗೆ ಹೆಚ್ಚು ಕಡಿಮೆ 8 ದಿನ ಆಗ್ತಾ ಬಂತು, ನಥಿಂಗ್ ಹ್ಯಾಸ್ ಬಿನ್ ಡನ್. ಅದೇ BJP, JDS ಇವ್ರದ್ದು ಏನಾದರೂ ಬಂತು ಅಂದರೆ ಫಸ್ಟು ಅರೆಸ್ಟು, FSL, ಇನ್ವೆಸ್ಟಿಗೇಷನ್ ಎಲ್ಲ ನಂತರ ನೋಡ್ಕೊಳ್ಳೋಣ. ರೈಟ್. ಇದು ಇವ್ರದ್ದು ಡಬಲ್ ಸ್ಟ್ಯಾಂಡ್ ಪಾಲಿಸಿ. ರೈಟ್. ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಆಗಿದೆ, ಆತ್ಮಹತ್ಯೆ ಆಗೋಗಿದೆ. ಆ ಕುಟುಂಬಕ್ಕೆ ಆ ಸದಸ್ಯ ಇಲ್ಲ. ಇಂಥ ಒಂದು ಸಿಚುವೇಶನಲ್ಲಿ ಒಬ್ಬ ಗುತ್ತಿಗೆದಾರ ಅಥವಾ ಚಂದ್ರಶೇಖರ್ ಅಂದಾಗ ಅಧಿಕಾರಿ, ಇಂಥ ಸಾವುಗಳು ಸಂಭವಿಸಿದಾಗ ಆಡಳಿತ ಪಕ್ಷದ ಒಂದು ಯೋಚನೆಗಳು ಹೆಂಗಿರಬೇಕು ಅಂದರೆ ಇನ್ನೆಂದು ಹಂಗಾಗಬಾರ್ದು. ಆ ನಿಟ್ಟಿನಲ್ಲಿ ಒಬ್ಬ ಸರ್ಕಾರ ಆಗಿ ಜವಾಬ್ದಾರಿಯುತವಾಗಿ ಹೆಂಗೆ ನಡ್ಕೋಬೇಕು ಈ ಧೋರಣೆನೂ ಕಾಣ್ತಿಲ್ಲ. ವಿಪಕ್ಷ ಅಂದಾಗ ಅದೇ ಸೇಮ್, ಅಧಿಕಾರಿ ಇರ್ಬೋದು, ಗುತ್ತಿಗೆದಾರ ಇರ್ಬೋದು, ಯಾರೂ ಆತ್ಮಹತ್ಯೆ ಮಾಡ್ಕೋಬಾರ್ದು. ಹಂಗೆ ನಾನು ಹೆಂಗೆ ಜವಾಬ್ದಾರಿ ತಗೋಬೇಕು ಅದನ್ನು ವಿಪಕ್ಷಗಳು ತಗೊಳ್ತಿಲ್ಲ ಅನ್ನುವ ವಾತಾವರಣ ಜನ ಅಬ್ಸರ್ವ್ ಮಾಡ್ತಿದ್ದಾರೆ. ಆತ್ಮಹತ್ಯೆ
ಆಗದೇ ಇರತಕ್ಕಂಥ ಯಾವ ಸರ್ಕಾರಗಳು ಇಲ್ಲ. ಎಲ್ಲ ಸರ್ಕಾರಗಳಿದ್ದಾಗೂ ಸಹಿತ ಆತ್ಮಹತ್ಯೆಗಳಾಗ್ತವೆ. ಆತ್ಮಹತ್ಯೆಗಳು ಆಗದ ಹಾಗೆ ಸರ್ಕಾರಗಳು ಅಥವಾ ವಿಪಕ್ಷಗಳು ನೋಡ್ಕೊಳ್ಳೋಕೆ ಸಾಧ್ಯತೆಗಳಿಲ್ಲ. ಯಾಕೆ ಅಂತಂದರೆ ಯಾವತ್ತೂ ಸಹ ಆತ್ಮಹತ್ಯೆ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ. ಒಂದು ಆರ್ಥಿಕ ಸಮಸ್ಯೆಗಳಿರ್ಬೋದು ಅಥವಾ ಕೌಟುಂಬಿಕ ಸಮಸ್ಯೆಗಳಿರ್ಬೋದು, ಇನ್ನೇನೋ ಇರಬಹುದು. ಆದರೆ ಯಾವುದೇ ಒಂದು ಆತ್ಮಹತ್ಯೆಯನ್ನು ನಾವು ರಾಜಕೀಯಕ್ಕೆ ಬಳಸುತ್ತೇವೆ ಅನ್ನೋದಿದೆಯಲ್ಲ, ರಾಜಕೀಯ ಹೆಸರು ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಅದು ಪ್ರಶ್ನಾರ್ಹವಾಗಿದೆ ಅಷ್ಟೇ. ಈ ಪಾಂಚಾಳ್ ಅವ್ರದ್ದು ಸಹಿತ ಆತ್ಮಹತ್ಯೆ ಆಯಿತು. ಆತ್ಮಹತ್ಯೆ ಆಯಿತು ಅಂದರೆ ಆಗಬಾರದಿತ್ತು, ಅದಕ್ಕೆ ವಿಷಾದ ಇದೆ, ಅದು ತಪ್ಪು. ಯಾಕಂದ್ರೆ ಅವರ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರ್ತಕ್ಕಂಥವ್ರು ಸತ್ತಿರೋದ್ರಿಂದ ಅದು ನಿಜಕ್ಕೂ ಸಹಿತ ನೋವಿನ ಸಂಗತಿ. ಆದರೆ ಆತ್ಮಹತ್ಯೆಗೆ ಅವರು ಕಾರಣ ಅಂತ ಇವರು ಕಾರಣ ಅಂತ ಅವರು, ಅರೆ ನಿಮ್ಮ ಕಾಲದಲ್ಲಿ, ಅರೆ ನಮ್ಮ ಕಾಲದಲ್ಲಿ ಯೋಚನೆ ಮಾಡಲ್ವಾ? ನಿಮ್ಮ ಆಡಳಿತ ಇತ್ತು. ಸಂತೋಷ್ ಪಾಟೀಲ್ ಅವ್ರದ್ದು ನೇರವಾಗಿ ಈಶ್ವರಪುರ ಹೆಸರು ಬರೆದಾಕ್ಬಿಟ್ರು ಅಲ್ವಾ? ಆಯ್ತು, ಈಗ ನಿಮ್ಮ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಯಾಕೆ ನೀವು ಎನ್ಕ್ವೈರಿ ಮಾಡಲಿಲ್ಲ? ಇವತ್ತಿನವರೆಗೂ ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ಯಾರು ಶಿಕ್ಷೆಯನ್ನು ಅನುಭವಿಸಲಿಲ್ಲ. ಯಾಕೆ ಸುಮ್ಮನೆ ಇದ್ರಿ ನೀವು? ಅವಾಗ ನಿಮ್ಮದೇ ಆಡಳಿತ ಇತ್ತು, ನಿಮ್ಮದೇ ಪೊಲೀಸ್ ಇಲಾಖೆ ಇತ್ತು, ನಿಮ್ಮದೇ CID ಇತ್ತು ಅಲ್ವಾ ಅಂತ ಇವ್ರು ಕೇಳ್ತಾರೆ. ಅರ್ಥ ಆಯ್ತಾ? ಇವಾಗ ಇವ್ರ ಸಮಸ್ಯೆ ಏನು ಅಂತಂದ್ರೆ, ಅರೆ ಅಲ್ಲಿ ಸತ್ತಿದ್ದಾರೆ ನೋಡಿ, ಸತೀಶ್ ಪಾಂಚಾಳ್ ಸತ್ತಿದ್ದಾರೆ, ಸದ್ಯದ ಅವರು ಹೆಸರನ್ನ ಬರೆದಿಟ್ಟು ಸತ್ತಿದ್ದಾರೆ. ಆಯ್ತಾ? ಅದಕ್ಕೋಸ್ಕರ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಅವರನ್ನು ಅರೆಸ್ಟ್ ಮಾಡಿ ಅಥವಾ ಅವ್ರ ರಾಜೀನಾಮೆ ಕೇಳಿ. ಎಲ್ಲದಕ್ಕೂ ಇವರು ಯಾವುದೇ ಪಕ್ಷಗಳಿರಲಿ ರಾಜೀನಾಮೆ ಪರಿಹಾರ ಅಲ್ಲ, ಅಲ್ಲಿ ಇರ್ತಕ್ಕಂಥದ್ದು ತನಿಖೆ. ಆಮೇಲೆ ಈ ಸಾಯುವವ್ರದ್ದು ಸಮಸ್ಯೆ ಏನು ಅಂತಂದ್ರೆ ಹೇಳ್ತಿದ್ದೀನಿ ನಿಮಗೆ, ಈ ಸದ್ಯಕ್ಕೆ ಈ ಕೆಸರ ಚಾಟ ನೋಡಿದ್ರೆ ದಯವಿಟ್ಟು ದಾಖಲೆಗಳನ್ನ ಇಟ್ಟು ಸಾಯಿರಪ್ಪ ಅನ್ಬೇಕಾಗಿದೆ ನಾವು. ಸುಮ್ಮನೆ ಹೇಳಬೇಡಿ ಅವ್ರದ್ದು ಸುಪಾರಿ ಕೊಟ್ಬಿಟ್ಟಾರೆ, ಇವರು ಸುಪಾರಿ ಕೊಟ್ಟರೆ. ಹೌದು, ಸುಪಾರಿ ಕೊಟ್ಟದ್ದು ನಿನಗೆ ಹೇಗೆ ಗೊತ್ತಾಯ್ತು? ಅದಕ್ಕೆ ಸಂಬಂಧಪಟ್ಟ ಆಧಾರಗಳು ಏನೋ ಆಡಿಯೋ ವಿಡಿಯೋಗಳು ಇದ್ದಾವ? ಇವುಗಳು ಇಟ್ಟುಗಳು ಇಲ್ಲ ಅಂದ್ರೆ ಇವರು ಕೆಸರು ಮಾಡ್ತಾರೆ, ಬೆಳೆ ಬೇಯಿಸ್ಕೊತಾರೆ. ಅಲ್ಲ, ಯಾವುದಕ್ಕೂ ಇದಿಲ್ವಲ್ಲ. ಆದ್ರಿಂದ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ಇಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷದವ್ರು ಹೇಳ್ತಾ ಇದ್ದೀನಿ ನಿಮಗೆ, ನಾನು ಯಾರೇ ಇದ್ರು ನನಗೆ ಮಂತ್ರಿ ಗೊತ್ತು, ನನಗೆ ಅವರು ಮುಖ್ಯಮಂತ್ರಿ ಗೊತ್ತು, ನನಗೆ ಸಚಿವರು ಗೊತ್ತು, ಶಾಸಕರು ಗೊತ್ತು ಅಂತ ಅಲ್ಲಿರ್ತಕ್ಕಂಥ ಎಲ್ಲಾ ಪಟಾಲೆಂಬುಗಳು ಹೇಳ್ತಾರೆ. ಸಂಬಂಧ ಇಲ್ದವ್ರು ಹೇಳ್ತಾರೆ ನನಗೆ ಅಂಥವ್ರು ಗೊತ್ತು, ನಾನು ಕೆಲಸ ಮಾಡ್ಕೊಡ್ತೀನಿ. ಬೇಕಾದಷ್ಟು ಜನ ದುಡ್ಡು ಹೊಡಿತಾರೆ ಈ ತರ. ಇದು ಹಲವಾರು ಸತಿ ನಾವು ನೋಡಿದ್ದೀವಿ, ಗಮನಿಸಿದ್ದೀವಿ. ಈ ರೀತಿಯಾಗಿ ಅವ್ರು ಗೊತ್ತು. ಆದ್ರೂ ಸರ್, ಈಗ ಸಾಯುವ ಮನಸ್ಥಿತಿಯಲ್ಲಿದ್ದು ಅಂಥ ಒಂದು ನಿರ್ಧಾರಕ್ಕೆ ಬಂದಾಗ ಪ್ರಿಯಾಂಕ್ ಖರ್ಗೆ ಹೆಸರನ್ನೇ ಕೈ ಬಿಡ್ಬೋದಾಗಿತ್ತು. ಅಂತದ್ದು ಲಿಂಕ್ ಇಲ್ಲ ಅನ್ನೋದಾಗಿದ್ರೆ ಬಂದೆ ಅವ್ರು ಕಂಟಿನ್ಯೂ ಮಾಡಿ. ರಾಜು ಕಪ್ನೂರ್ ಇದ್ದಾರೆ. ಅಲ್ಲಲ್ಲ ಬಾಲಕೃಷ್ಣ ಒಂದ್ ನಿಮಿಷ ಸರ್, ಬಾಲಕೃಷ್ಣ ನಾನು ಟಾಕಿಂಗ್ ಅಬೌಟ್ ಯುವರ್ ರೂಲ್ಸ್, ದಟ್ಸ್ ಆಲ್. ಬಾಲಕೃಷ್ಣ ಅವರೇ, ರೂಲ್ಸ್ ರೆಗ್ಯುಲೇಷನ್ ಹೇಳಕ್ಕಂತಾನೆ ಇಲ್ಲಿ ಕೂತ್ಕೊಂಡಿದ್ದೀರಿ. ಒಂದು ಫಸ್ಟ್ ಯು ಹ್ಯಾವ್ ಟು ಕ್ಲಿಯರ್. ನೀವು ಹೇಳೋದ್ರಲ್ವ ಇಂಟರ್ಫಿಯರ್ ಆಗಬೇಡಿ ಅಂತ, ಅವ್ರು ಸೈಲೆಂಟ್ ಆದರು. ಆದರೆ ನೀವು ಅದನ್ನು ನೋಡ್ತಾ ಇಲ್ಲ, ಗಮನಿಸ್ತಾ ಇಲ್ಲ, ನೋಡಕ್ಕಂತಾನೆ ಇಲ್ಲಿ ಕೂತ್ಕೊಂಡಿದ್ದೀನಿ. ಅವ್ರೇನೋ ಮಾತಾಡ್ತಾ ಇದ್ರು, ಅವಾಗೇನೋ ಒಂದು ಬರುತ್ತೆ, ನಿಮಗೂ ಭಾವನೆಗಳು ಬರುತ್ತೆ, ಯದುಕುಮಾರ್ಗೂ ಬರುತ್ತೆ, ನನಗೂ ಬರುತ್ತೆ. ಅವಾಗ ಹೇಳಂತಾಗ ಅವ್ರನ್ನ ನಾವು ಸ್ಟಾಪ್ ಮಾಡಿದ್ವಾ, ಅವ್ರು ಸ್ಟಾಪ್ ಆದರು. ನೀವು ಅದನ್ನ ಅಲೋ ಮಾಡ್ಬೇಕು. ನೀವು ಯು ಕೆನ್ ನಾಟ್ ಕಂಟಿನ್ಯೂ ಲೈಕ್ ದಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ರೈಟ್. ನಿಮ್ಮದೇ ಸುತ್ತು ಬಂದಾಗ ನಾನು ಏನು ಹೇಳಬೇಕು ಹೇಳಿ ಉತ್ತರ ಕೊಡಿ. ರಾಜು ಕಪ್ಪನೂರ್ದು ನೋಡಿ ಸರ್, ಆಡ್ ಮಾಡಿ. ಈಗ ರಾಜು ಕಪ್ಪನೂರ್ ಅವರು ಫೋಟೋ ಗೀಟೋ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಯಾರನ್ನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಇಲ್ಲಿ. ನಾನು ಕಾಂಗ್ರೆಸ್ ಬಿಜೆಪಿ ಸಮರ್ಥನೆ ಮಾಡ್ಕೊಳ್ಳೋ ನಾನು ಕೂತಿಲ್ಲ. ಇರೋದನ್ನು ವಿಶ್ಲೇಷಣೆ ಮಾಡೋದಕ್ಕೆ ನನ್ನ ಕೆಲಸ ಇದೆ. ಸೊ ಆದ್ದರಿಂದ ರಾಜು ಕಪ್ಪನೂರ್ ಫೋಟೋ ಇದ್ರೆ, ರಾಜು ಕಪ್ಪನೂರ್ ಇವ್ರು ಹೇಳ್ತಾ ಇದ್ದಾರೆ, ರಾಜು ಕಪ್ಪನೂರ್ ಯಾವ ಮೂಲದಿಂದ ಬಂದ? ಬಿಜೆಪಿಯಿಂದ. ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದ. ಅರ್ಥ ಆಯ್ತಾ? ಅವ್ರು ಎಲ್ಲಾ ಕಡೆಗೂ ಫೋಟೋಗಳು ಅವ್ರದ್ದು ಇದ್ದಾವೆ. ಈಗ ಇಲ್ಲಿ ಬಂದಿದ್ದಾರೆ, ಇವ್ರ ಜೊತೆಗೂ ಫೋಟೋಗಳಿದ್ದಾವೆ. ಅದರ ಅರ್ಥ ಏನು?
ಅದರ ಅರ್ಥ ಏನು ಅಂತಂದ್ರೆ ಎಲ್ಲ ರಾಜಕೀಯ ಪಕ್ಷದ ಜೊತೆಗೆ ಈ ಕಾಂಟ್ರಾಕ್ಟರ್ಗಳು, ಟೆಂಡರ್ಗಳು ಇವರೆಲ್ಲರೂ ಸಹಿತ ಒಂದು ಅನುಬಂಧ ಸಂಬಂಧ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಯಾವ ಆಡಳಿತ ಪಕ್ಷ ಇದೆಯೋ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಂಬಂಧ ಇಟ್ಕೊಂಡ್ರೆ ನಮಗೊಂದಿಷ್ಟು ಗಿಂಡರ್ ಸಿಗ್ತವೆ, ಗುತ್ತಿಗೆಗಳು ಸಿಗ್ತವೆ ಅಂತ. ಇಲ್ಲಿಯೂ ಸಹಿತ ಇಬ್ಬರು ವ್ಯಕ್ತಿಗಳು ಬಹಳ ಮೂಲಭೂತವಾಗಿ ರಾಜೀವ್ ಕಪೂರ್ ಮತ್ತು ಪಾಂಚಾಳು ಇವರು ಇಬ್ಬರ ಮಧ್ಯದಲ್ಲಿ ಇರತಕ್ಕಂಥ ಟೆಂಡರ್ಗೆ ಸಂಬಂಧಪಟ್ಟಂತ ವ್ಯವಹಾರ ಇದು. ಈ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಒಂದು ಸಮಸ್ಯೆ, ಅವರು ದುಡ್ಡು ಕೊಟ್ಟರು, ಅವರು ವಾಪಸ್ ಕೇಳಿದ್ರು, ಇದರಿಂದಾಗಿ ಒತ್ತಡಕ್ಕೆ ಒಳಗಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಇದರಲ್ಲಿ ಮೇಲ್ನೋಟಿಗೆ ಗೊತ್ತಾಗುತ್ತೆ. ಇಷ್ಟೇ ಆಗಿರೋದು. ಇದರ ನಂತರ ರಾಜಕಾರಣ ಮಾಡೋದಿದೆಯಲ್ವಾ, ಆಯ್ತು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಸರಿ, ಅದಕ್ಕೆ ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಯಾರು ಮಾಡಬೇಕು? ಮತ್ತೆ ತನಿಖಾಧಿಕಾರಿಗಳೇ ಮಾಡಬೇಕು. ಯಾರು ತನಿಖಾಧಿಕಾರಿಗಳು? ಅವರು ಪೊಲೀಸ್ ಇರಬಹುದು, ಸಿಬಿಐ ಇರಬಹುದು, ಇನ್ಯಾವುದೋ ಇರಬಹುದು. ಆಯ್ತು, ಇವಾಗ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಅಲ್ಲ ಸರ್, ಈಗ ಕುಟುಂಬದ ಒಬ್ಬ ಹೆಣ್ಣುಮಗಳು ಈ ರಾಜ್ಯ ಸರ್ಕಾರ ವತಿಯಿಂದ ನಡೆಯುವಂತಹ ತನಿಖೆ ಬಗ್ಗೆ ನಂಗೆ ವಿಶ್ವಾಸ ಇಲ್ಲ, ಈ ನಮ್ಮ ಸಚಿನ್ ಪಾಂಚಾಳ ಅನ್ನೋ ವ್ಯಕ್ತಿನೇ ಇರಲಿಲ್ಲ ಅಂತ ಹೇಳ್ಬಿಡ್ತಾರೆ ಅನ್ನೋ ಆತಂಕ, ಆ ಭಾವನೆ ಬರುತ್ತೆ. ನಮ್ಮ ಕುಟುಂಬದಲ್ಲಿ ಯಾರೇ ಅನಾಹುತ ಆದ್ರೂ ಸಹಿತ ಈ ರೀತಿ ಫೀಲಿಂಗ್ ಬರುತ್ತೆ. ಆದ್ರೆ ಮೊದಲನೇದಾಗ ಅವ್ರಿಗೆ ಸ್ಪಷ್ಟತೆ ಇಲ್ಲ. ಅನ್ನೋರು ಇದಾರಲ್ಲ, ಅವ್ರ ಗುತ್ತೇದಾರ ಹೌದಾ ಗೊತ್ತಿಲ್ಲ, ಅವರು ಆ ಗುಲ್ಬರ್ಗ್ ಹೋಗಿದಾರ, ಒಂದು ಸರ್ತಿನ ಅವ್ರ ಕಚೇರಿಗೆ ಇವ್ರು ಹೋಗಿಲ್ಲ. ಅಂದ್ರೆ ಹಲವಾರು ಇವುಗಳು ಬಿಟ್ಟು ಸ್ಥಳಗಳಿದಾವೆ. ಸೊ ಆದರೂ ಸಹಿತ ಅವ್ರಿಗೆ ಏನು ಅನಿಸ್ಬಿಟ್ಟಿದೆ, ಇವ್ರು ಮಾಡೋದಿಲ್ಲ ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇವತ್ತವರೆಗೂ CBI ಕೊಟ್ಟಿರ್ತಕ್ಕಂಥ ಎಲ್ಲವೂ ಸಹಿತ ಎನ್ಕ್ವೈರಿ ಆಗಿ ಶಿಕ್ಷೆ ಆಗಿಲ್ಲ. ಅದಕ್ಕೆ ಬಹಳ ಅದ್ಭುತವಾದಂಥ ಉದಾಹರಣೆ ಹೇಳ್ತಾರೆ, ಪರೇಶ್ ಮೆಹ್ತಾದ್ದು. ಪರೇಶ್ ಮೆಹ್ತಾದ್ದು ಏನು ಕರಾವಳಿಗೆ ಬೆಂಕಿ ಹಚ್ಬಿಟ್ರು, ಅದರಿಂದಾಗಿ ಒಂದು 7-8 ಸೀಟುಗಳನ್ನ ಗೆದ್ಬಿಟ್ರು. ಅದ್ರ ಕೊನೆಗೆ CBIಗೆ ಕೊಟ್ಬಿಟ್ರು. ಕೊನೆಗೆ CBI ದವ್ರು ಏನ್ ಮಾಡಿದ್ರು, ಆ ಒಂದು ಆತ್ಮಹತ್ಯೆ ಅದು ಕೆರೆಯಲ್ಲಿ ಬಿದ್ದು ಸತ್ನ ಹೊರತಾಗಿ ಯಾರು ಕೊಲೆ ಮಾಡಿಲ್ಲ ಅಂತ ಬಂತು. ಸೌಜನ್ಯ ಕೇಸಲ್ಲಿ ಏನಾಯ್ತು, ಅಮಾಯಕನ ಯಾರೋ ಕರ್ಕೊಂಡು ಬಂದ್ರು, ಫಿಕ್ಸ್ ಮಾಡಿದ್ರು, ಕೊನೆಗೆ ಏನಾಯ್ತು, ಅವನನ್ನು ಬಿಡುಗಡೆ ಮಾಡಲಾಯ್ತು. ಅಂದ್ರೆ CBI ಕೊಟ್ಟ ತಕ್ಷಣನೇ ನಮಗೆ ನ್ಯಾಯ ಸಿಕ್ಬಿಡುತ್ತೆ ಅನ್ನೋದಿದೆಲ್ಲ ಅದೊಂದು ಭ್ರಮೆ. ಎರಡನೇದಾಗಿ ಇದು ನಮ್ಮ ರಾಜ್ಯ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ತನಿಖಾ ಸಂಸ್ಥೆಗಳ ಬಗ್ಗೆ ನಮಗೆ ಅಥವಾ ರಾಜ್ಯದ BJP ಅವರಿಗೆ ಅಥವಾ ಇವ್ರಿಗೆ ನಂಬಿಕೆ ಕನಿಷ್ಠ ಆದ್ರೂ ಇರಬೇಕಾಗುತ್ತೆ. ಇವಾಗ ಏನಾಗಿದೆ, ಇವ್ರಿಗೆ ಅಪನಂಬಿಕೆ, ಅವ್ರಿಗೆ ಅಪನಂಬಿಕೆ. ಅದು ಇರತಕ್ಕಂಥ CBI ಯಾರಿಗೆ ಸಂಬಂಧಪಟ್ಟದ್ದು? ಕೇಂದ್ರ ಸರ್ಕಾರಕ್ಕೆ. BJP ಸಂಬಂಧಪಟ್ಟದ್ದು. BJP ಹೇಳಿದಂಗೆ ಕೇಳುತ್ತೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಅದಕ್ಕೆ ದಾಖಲೆಗಳಿದಾವೆ. ಹಾಗಾದಾಗ ಇವ್ರಿಗೆ ಅನುಮಾನ ಅದ್ರ ಮೇಲೆ, ಅವರಿಗೆ ಅನುಮಾನ ಇದ್ರ ಮೇಲೆ. ಹಾಗಾದಾಗ ಈ ದೇಶದಲ್ಲಿ ಯಾವ ತನಿಖಾ ಸಂಸ್ಥೆಗಳು ಸಹಿತ ವಿಶ್ವಾಸಾರ್ಹ ಅಲ್ಲ ಆಗಿದ್ರಿಂದ ಯಾರಿಗೂ ಸಹಿತ ನಿಜಕ್ಕೂ ನ್ಯಾಯ ಸಿಗುತ್ತಾ ಅನ್ನುವುದು ಡೌಟ್ ಆಗಿದೆ. ಪಾಂಚಾಳ ಕ್ಷೇತ್ರಕ್ಕೆ ಇವಾಗ ಆಗಿರೋದು, ಅದರಿಂದ ಸಂತೋಷ್ ಪಾಟೀಲ್ ಅವ್ರ ಕೇಸನ್ನ ಇವತ್ತವರೆಗೂ ಏನಾಯ್ತು, ಅದರ ತನಿಖೆ ಏನಾಯ್ತು, ಅದು ಶಿಕ್ಷೆ ಏನಾಯ್ತು ಅನ್ನೋದನ್ನ ಇವಾಗಾದ್ರೂ ಇವ್ರು ಮೂರು ಪಕ್ಷರು ಯಾರಾದ್ರೂ ಹೇಳಿ ಪರವಾಗಿಲ್ಲ. ರೈಟ್. ನೋಡಿ, ಬಹಳ ಮುಖ್ಯವಾಗಿ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ಅನ್ನೋದು ಈಗ ರಾಜಕೀಯ ತಿರುವನ್ನು ಪಡೆದುಕೊಂಡಿರೋದು ನಿಜಕ್ಕೂ ಕೂಡ ಯಾವ ರೀತಿಯ ಅಂತ್ಯಕ್ಕೆ ತಗೊಂಡು ಹೋಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್, ಯಾಕಂದರೆ BJPಯವರು ಕೇಳ್ತಾ ಇರೋದೇ ರೆಸಿಗ್ನೇಷನ್ ಆಗಿರೋದ್ರಿಂದಾಗಿ ಅಟ್ ಎನಿ ಕಾಸ್ಟ್ ಪ್ರಿಯಾಂಕರ್ಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ನೋಡಿ, ಅಧಿಕಾರಿಗಳು, ಗುತ್ತಿಗೆದಾರರು ಅಥವಾ ಬಾಣಂತಿಯರು ಅಂತ ಸಂದರ್ಭದಲ್ಲಿ ರೈತರು ಅಂದಾಗ ಸಾವುಗಳು ಸಂಭವಿಸಿದ್ರೆ ಎಂಥವ್ರಿಗಾದ್ರೂ ನೋವಾಗುತ್ತೆ. ಇಂಥ ಸಾವುಗಳು ಸಂಭವಿಸಬಾರ್ದು ಅನ್ನೋದೇ ಪ್ರತಿಯೊಬ್ಬರ ಆಶಯ ಆಗಿರುತ್ತೆ. ಅಲ್ಲಿ ಸರ್ಕಾರವು ಅಥವಾ ಸಚಿವ ಸ್ಥಾನದಲ್ಲಿ ಇರುವಂಥವರ PAಗಳು ಅಥವಾ ಸಚಿವರೋ ಭಾಗಿದಾರರು ಅಂತ ಗೊತ್ತಾದರೆ, ಅಥವಾ ಅದಕ್ಕೇನಾದರೂ ನಿಜವಾದ ಸಾಕ್ಷಿಗಳು ಸಿಕ್ಕಿದ್ರೆ ನಿಜಕ್ಕೂ ಕೂಡ ಇದಕ್ಕಿಂತ ಹೇಯ ಮತ್ತೊಂದಿಲ್ಲ. ಯಾಕೆ ಈ ಮಾತು ಅಂತ ಹೇಳಿದ್ರೆ, 138 ಅನ್ನೋದು ಸುಮ್ಮನೆ ಅಲ್ಲ ಕೊಟ್ಟಿರುವಂಥ ಮ್ಯಾಂಡೇಟ್. ಅದು ವಿಶ್ವಾಸ, ಅದು ನಂಬಿಕೆ. ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಬೇಕು, ಅಟ್ಲೀಸ್ಟು ಒಂದು ಪಕ್ಷಕ್ಕೆ ಕೊಟ್ಬಿಡೋಣ ಅಂತೇಳಿ ಕೊಟ್ಟ ಸಂದರ್ಭದಲ್ಲೂ ಸಾಲು ಸಾಲು ಸಮಸ್ಯೆಗಳನ್ನು ರಾಜ್ಯದ ಜನ ಎದುರಿಸಬೇಕು ಅನ್ನೋದಾದರೆ ಹೇಗೆ ಇದನ್ನು ಜನ ಸಹಿಸ್ಕೊಳ್ತಾರೆ ಅನ್ನೋದೇ ಪ್ರಶ್ನೆ. ಬಾಲಕೃಷ್ಣ ಅವರೇ, ನೀವು ಹೇಳಬೇಕು. ದೊಡ್ಡ ಆರೋಪ ಬಂದಿದೆ, ಸಣ್ಣ ಪುಟ್ಟ ಆರೋಪ ಅಲ್ಲ ಇದು. ಇಲ್ಲಿ ಯಾರೋ ಕದ್ದ, ಅಲ್ಲೇನೋ ದರಡೆ ಮಾಡ್ಕೊಳ್ಳೋದಲ್ಲ. ಪ್ರಿಯಾಂಕರ್ಗೆ ಅನ್ನುವಂಥ ಶಬ್ದ ಪ್ರಯೋಗ ಡೆತ್ ನೋಟಲ್ಲಿ ಪ್ರಯೋಗ ಆಗಿದೆ. ಪ್ರಯೋಗ ಆಗಿದ್ದನ್ನು ಅದೇನು ಯೆಲ್ಲೋ ಕಲರಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ರು ಕೂಡ ಓಪನ್ ಸ್ಟೇಟ್ಮೆಂಟ್ ಸುದ್ದಿಗೋಷ್ಠಿಯಲ್ಲಿ ಹೆಸರೇ ಇಲ್ಲ ಅಂತ ಕೊಡ್ತೀರಿ ಅನ್ನೋದಾದರೆ, ನಿಮ್ಮದೇ ಅಷ್ಟೂ ನಾಯಕರು ನೋ ರೆಸಿಗ್ನೇಷನ್ ಸಾಧ್ಯ ಇಲ್ಲ ಅಂತ ಹೇಳ್ತೀರಿ ಅಂದರೆ ಹೆಂಗೆ ಇದನ್ನು ಡೈಜೆಸ್ಟ್ ಮಾಡ್ಕೋಬೇಕು? ನೋಡಿ ಮೇಡಮ್, ತಾವು ಆರಂಭದಲ್ಲಿ ನಾನು ಪ್ರಶ್ನೆಗೆ ತಮಗೆ ಉತ್ತರ ಮಾಡೋಂಥ ಸಂದರ್ಭದಲ್ಲಿ BJP ವಕ್ತಾರರು ಒಂದು ಕೋಡ್ ಮಾಡಿದ್ರು, ಏನಂತ ತಾವು ಹೇಳಿದ ಅಲ್ಲ, ತಾವು ಕಳೆದ ಏನು ಆರಂಭದಲ್ಲಿ ನಮಗೆ ಕೇಳಿದ್ದು ಒಂದೇ ಪ್ರಶ್ನೆ, 5 ಪ್ರಶ್ನೆ ಕೇಳಿಲ್ಲ ಅಂತಕ್ಕಂಥ ಒಂದು ಕ್ಲಾರಿಫಿಕೇಶನ್ ಅನ್ನು ನಾನು ಏನು BJP ವಕ್ತಾರರಿಗೆ ಈ ಮೂಲಕ ಹೇಳ್ತಾ ಇದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಅವಾಗ ಮಾತಾಡಿದೆ. ಸೊ ಈಗ ತಾವೇನು ಕೇಳಿದ್ರಿ,
ಈಗ ಕೇಳಿರ್ತಕ್ಕಂಥ ಪ್ರಶ್ನೆ ರಿಸಿಗ್ನೇಷನಿಗೆ ಸಂಬಂಧಪಟ್ಟಂಥದ್ದು ಹಾಗೂ ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಅವರ ಒಂದು ಈ ಸೀರಿಯಸ್ ಅಫೆನ್ಸ್ ಇದೆ, ಸೊ ಇಂಥ ಸಂದರ್ಭದಲ್ಲಿ ಯಾಕೆ ನೀವು ರಾಜೀನಾಮೆ ಕೊಡ್ತಿಲ್ಲ ಅಂತ ತಾವು ಕೇಳಿದ್ರಿ. ಮೊದಲನೇದಾಗಿ ನಾನು ಹೇಳ್ತೀನಿ, ಒಂದು BJPಯವರು ಏನು ರಾಜೀನಾಮೆಯನ್ನು ನಮ್ಮ ಪಕ್ಷಕ್ಕೆ ಯಾವ ಆಧಾರದ ಮೇಲೆ ಕೇಳ್ತಾರೆ ಅಂತಕ್ಕಂಥದ್ದು ಅವ್ರು ಸ್ಪಷ್ಟಪಡಿಸ್ಲಿ. ಒಂದು, ರಾಜೀನಾಮೆಯನ್ನು ನೈತಿಕವಾಗಿ ಕೇಳ್ತಾರಾ ಅಥವಾ ಅವ್ರು ಕೇಳೋವರೆಗೂ ವೇಟ್ ಮಾಡಬೇಡಿ ಅಂತ ನಾನು. ಒಂದು ನಿಮಿಷ ಅವ್ರು ನಾನು ಬಂದೆ ಮೇಡಮ್. ಅಥವಾ ಕಾನೂನಾತ್ಮಕವಾಗಿ ಕೇಳ್ತಾರ. ಯಾಕೆ ನಾನು ಈ ಎರಡು ಪ್ರಶ್ನೆಗಳನ್ನ ನನಗೆ ನಾನೇ ಇಟ್ಟು ತಮ್ಮ ಮುಂದೆ ತಾವು ಕೇಳಿದ ರೀತಿ ಹೇಳಿದ್ನಂದ್ರೆ, ನೋಡಿ, ನಮ್ಮ ಒಂದು ಕಾನೂನಿನ ಒಂದು ಪ್ರಕಾರ ಸೊ ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ಆ ಅಧಿನಿಯಮದ ಪ್ರಕಾರ, ಯಾಕಂದ್ರೆ ನಾವು ನಡೀತಕ್ಕಂಥದ್ದೇ ಕಾನೂನಿನ ಮೇಲೆ. ಕರೆಕ್ಟ್. ಸೊ ಯಾವುದೇ ಒಬ್ಬ ಜನಪ್ರತಿನಿಧಿ ಅವನು ಡಿಸ್ಕ್ವಾಲಿಫೈ ಆಗಬೇಕು ಅಂತ ಹೇಳಿದ್ರೆ, ಅವನು ಆ ಜನಪ್ರತಿನಿಧಿಯಿಂದ ಅವನು ತೆಗೆದಾಕ್ಬೇಕು ಅಂತ ಹೇಳಿದ್ರೆ, ಸೊ ಅದಕ್ಕೆ ಕಾನೂನಿನಲ್ಲಿ ಆಕ್ಟಲ್ಲಿ ಅವಕಾಶ ಇದೆ. ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ಪ್ರಕಾರ ಯಾವುದಾದ್ರೂ ಒಂದು ಕೇಸಲ್ಲಿ ಕನ್ವಿಕ್ಟ್ ಆಗಬೇಕು ಅವನು. ಸೊ ಕನ್ವಿಕ್ಟ್ ಆದಾಗ ಅದು 2 years ಮೋರ್ ದೆನ್ 2 ವರ್ಷಕ್ಕೆ ಹೆಚ್ಚಿಗೆ ಆದಾಗ, ಸೊ ಅಂತ ಸಂದರ್ಭದಲ್ಲಿ ಅವನ ಸದಸ್ಯತ್ವ ರದ್ದಾಗುತ್ತೆ. ಸೊ ಈ ಹಿನ್ನೆಲೆ ಇದ್ದಿದ್ರೆ ನಾವು ಕಾನೂನಾತ್ಮಕವಾಗಿ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಇವ್ರು ಕೇಳ್ತಿದಾರಪ್ಪ, ಯಾಕಂದ್ರೆ FIR ಬಂದೇಟಿಗೆ ಈ ಹಿಂದಿನ ಪ್ರಕರಣಗಳೆಲ್ಲ ಎಲ್ಲರೂ ಕೂಡ ಕಾನೂನಿದೆ, ಕೊಟ್ಟಿಲ್ಲ ಅಂದ್ರೆ ನಾವು ಒಪ್ಕೋಬೋದಿತ್ತು. ಆ ತರ ಕಾನೂನು ಇದೆಯಾ? ಇಲ್ಲ. ಒಂದೇ ಪಾಯಿಂಟ್. ಯಾಕಂತ ಹೇಳಿದ್ರೆ ಇದು ಬರೀ ಪ್ರಿಯಾಂಕ್ ಖರ್ಗೆರ್ಗೆಲ್ಲ, ಈ BJPಯ ನರೇಂದ್ರ ಮೋದಿ ಅವ್ರಿಗೂ ಇದೇ ಅಪ್ಲೈ ಆಗುತ್ತೆ, ಅಮಿತ್ ಶಾ ಅವ್ರಿಗೂ ಆಗುತ್ತೆ, ಈಶ್ವರಪ್ಪನವ್ರಿಗೂ ಆಗುತ್ತೆ, ಯಡಿಯೂರಪ್ಪನವ್ರಿಗೂ ಆಗುತ್ತೆ, ವಿಜಯೇಂದ್ರ ಅವ್ರಿಗೂ ಆಗುತ್ತೆ, ಎಲ್ರಿಗೂ ಆಗುತ್ತೆ. ಎರಡನೇದಾಗಿ, ಸೊ ಹೀಗಾಗಿ ಒಂದು ಪ್ರಶ್ನೆ ತಮಗೆ ಒಂದು ಖಚಿತವಾಯಿತು. ಸೊ ಕಾನೂನಿನ ದೃಷ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ ಅಂತಕ್ಕಂಥದ್ದು. ಎರಡನೇದಾಗಿ, ಓಕೆ, ಆಫ್ಕೋರ್ಸ್ ನೈತಿಕವಾಗಿ ಈ ರೀತಿಯ ಒಂದು ಆರೋಪ ಇರೋದ್ರಿಂದ, ನಾಟ್ ಅಪರಾಧ ಅಲ್ಲ, ಆರೋಪ ಇರೋದ್ರಿಂದ ಸೊ ಕೊಡಬೇಕು ಅಂತಕ್ಕಂಥದ್ದು ನೈತಿಕ ಪ್ರಶ್ನೆ ಕೇಳಲಿಕ್ಕೆ ಎಸ್ ಅಫ್ಕೋರ್ಸ್ ಪ್ರಶ್ನೆ ಎತ್ತಲಿಕ್ಕೆ ಸೊ ಪತ್ರಕರ್ತರಿಗೂ ಇದೆ, BJPಯವ್ರಿಗೂ ಇದೆ, ಸೊ ಎಲ್ರಿಗೂ ಇದೆ, ಸಾರ್ವಜನಿಕರಿಗೂ ಇದೆ. ಆದರೆ ಅದಕ್ಕೆ ಬಗ್ಗೆ ನಾವು ಈಗ ಸ್ಪಷ್ಟೀಕರಣ ಕೊಡ್ತೀವಿ. ನೋಡಿ, ಇಲ್ಲಿ ನಾವು ಈ ಪ್ರಕರಣವನ್ನ ನೀವು ಏನು ಸಂತೋಷ್ ಪಾಟೀಲ್ ಅವರು ಹೇಳಿಕೆ ಇತ್ತಲ್ಲ, ಸೊ ಆ ಈ ಹೇಳಿಕೆಯನ್ನು ಕಂಪೇರ್ ಮಾಡಿ ನೋಡಿ. ಸಂತೋಷ್ ಪಾಟೀಲ್ ಅವರ ಹೇಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ರು ಏನಂತೇಳಿ, ಗುತ್ತಿಗೆದಾರರ ಹಿಂದೆ ಯಾರು ಈಶ್ವರಪ್ಪನವರ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ನನ್ನ ಈ ಒಂದು ಆತ್ಮಹತ್ಯೆಗೆ ಅವರು 40% ಹಿಂಗೆ ಕೇಳಿದ್ರು, ಸೊ ಆ ಒಂದು ಕಾರಣದಿಂದ ನಾನು ನೊಂದು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅಂತ ನೇರ ಆರೋಪವನ್ನ ಆ ಒಂದು ಡೆತ್ ನೋಟ್ ಅಲ್ಲಿ ಯಾರು ಸಂತೋಷ್ ಪಾಟೀಲ್ ಕಾಂಟ್ರಾಕ್ಟರ್ ಅವರು ಮೆನ್ಷನ್ ಮಾಡಿದ್ರು. ಬಟ್ ಈ ಪ್ರಕರಣದಲ್ಲಿ ನನ್ನ ಈ ಪ್ರಕರಣ ಇದೆ, ಈ ಸಂತೋಷ್ ಅವರ ಪ್ರಕರಣದಲ್ಲಿ, ಪಾಚಾಳಿ ಅವರ ಪ್ರಕರಣದಲ್ಲಿ ಇದರಲ್ಲಿ ಒಂದು ಏನು ಕೊಡ್ತಾರೆ, ಈ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಫ್ಕೋರ್ಸ್ ಆ ಪ್ರಿಯಾಂಕ್ ಖರ್ಗೆ ಅವರ ಹಿಂದೆ ಇರ್ತಕ್ಕಂತಹ ಇವರು ರಾಜು ಅನ್ನೋರು ನನಗೆ ಈ ತರ ಕೇಳಿದ್ರು, ನಾನು ಹಿಂಗ್ ಮಾಡಿದೆ, ಹಿಂಗೆ ಸೋಣ್ಸೋ ಅಂತ ಹೇಳ್ತಾರೆ. ಹೌದ್ರಾ? ಮೇಡಮ್ ನಾನು ಎಕ್ಸ್ಪ್ಲೈನ್ ಮಾಡೋವರೆಗೂ ಪ್ಲೀಸ್. ಸೊ ಒಂದು ನಿಮಿಷ ಸರ್, ನಾನು ಪಾಯಿಂಟ್ಗೆ ಬಂದಿದ್ದೀನಿ ಈಗ. ಸೊ ಅದರಲ್ಲಿ ಏನ್ ಹೇಳ್ತಾರೆ, ಅವರ ಜೊತೆಯಲ್ಲಿದ್ದು ಅವ್ರು ಹೇಳಿದ್ರೆ ಕೇಳ್ತಾರೆ ಅಕಾರ್ಡಿಂಗ್ ಟು ಕಂಪ್ಲೇಂಟ್, ಅವ್ರು ಏನು ಡೆತ್ ನೋಟ್ ಪ್ರಕಾರ ಅಂತ ಹೇಳ್ತಾರೆ ಹೊರತು ಎಲ್ಲಾದ್ರೂ ನೀವು ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ಅದಕ್ಕೆ ರಾಜು ಗೌಡ ಅವರು ಅದನ್ನ ವಸೂಲಿ ಮಾಡಕ್ ಬಂದ್ರು ಅಂತೇಳಿ ಏನಾದ್ರೂ ಅಲಿಗೇಷನ್ ಲಿಂಕ್ ಇದೆಯಾ? ಕಾಂಗ್ರೆಸ್ ಮಾತಾಡ್ತಿದ್ರೆ ಗಾಂಧಿ ತತ್ವದ ಬಗ್ಗೆ ಮಾತಾಡುತ್ತೆ ಸರ್. ಕಾಂಗ್ರೆಸ್ ಮಾತಾಡ್ತಿದ್ರೆ ನಮ್ಮ ಹಿರಿಯ ನಾಯಕರು ಹಾಕೊಟ್ಟ ತಳಹದಿ ಅಂತ ಮಾತಾಡುತ್ತೆ. ಮಾನವೀಯ ಮೌಲ್ಯಗಳು ಅನ್ನೋದಿದ್ರೆ ಒಂದು ಆರೋಪ ಬಂತು ಅಂದ್ರೆ ಅಲ್ಲೆಲ್ಲೋ ದೂರದಲ್ಲಿ ಬಂತು ಅಂದ್ರೆ ಇಲ್ಲಿ ರೆಸಿಗ್ನೇಷನ್ ಕೊಟ್ಟು ಹೋಗ್ಬೇಕು ಸರ್. ಅದು ಸಿದ್ದರಾಮಯ್ಯ ಆದ್ರೂ ಸರಿ, DK ಶಿವಕುಮಾರ್ ಆದ್ರೂ ಸರಿ, ಆದ್ರೂ ಸರಿ. Why you not Nirmala? Why you are going to? Why you not Amit Shah? Why you not Modi ji? ಅವರು ಹಂಗೆ ಮಾಡ್ತಾರೆ, ನಾವು ಹಂಗೆ ಮಾಡ್ತೀವಿ ಅಂತ ಅವರು ಆತರ ನಡ್ಕೋತಾರೆ, ನಾನು ಹಂಗೆ ನಡ್ಕೋಬೇಕು ಸರ್. ನೀವು ಗಾಂಧಿ ತತ್ವ ಪಾಲನೆ ಮಾಡೋದು ಸರ್. Why you not? ಇದೇ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ನಾನು ಹೇಳ್ತಾ ಇಲ್ಲ, ದಿ ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅಂತೇಳಿ ಒಂದು ಸಂಸ್ಥೆ ಇದೆ, ಅವ್ರಿಗೆ ಗೊತ್ತಿದೆ ವಿಶ್ಲೇಷಕರಿಗೆ. ಬಿಳಿ ಹಾಳೆ ಅನ್ನೋದಾದ್ರೆ ಬಿಳಿ ಹಾಳೆ ತರ
ಅವರಲ್ಲಿ ಮೇಡಮ್, ನಡ್ಕೊಳ್ಳಿ. ನರೇಂದ್ರ BJP ಅವ್ರು ಆ ಕೆಲಸ ನಾನು ಮಾಡ್ತಾರೆ. ಅದನ್ನೇ ಹೇಳ್ತಾ ಇದ್ದೀನಿ. ನಮ್ದು ಹಿಂಗೆ. ನಾನು No, ಒಪ್ಕೊಳ್ತೀನಿ. it is not like ಮೇಡಮ್, that. ಒಂದ್ ನಿಮಿಷ. ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ 27% ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥವ್ರು ಅವ್ರ ಮೇಲೆ ಕೇಸ್ ಆಗಿದೆ. ವೈ ಯು ನಾಟ್ ರಿಸೈನ್ 27 ಮೆಂಬರ್ಸ್ ಇನ್ ಸೆಂಟ್ರಲ್ ಗವರ್ಮೆಂಟ್? Got it. ಪ್ಲೀಸ್ ನೈತಿಕವಾಗಿ ಬಿಜೆಪಿ ಅವರು ಹೇಳಿ. ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಆಯ್ತು, ಒಂದಾಯ್ತು ಸರ್, 10 ಆಯ್ತು. ಇನ್ನು ಎಷ್ಟು ಹೇಳಿ? ಕುಮಾರ್ ಗೌಡ್ರೆ, ಯಾವ ಆಧಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನ ಕೇಳ್ತಾ ಇದ್ದೀರಿ ಅನ್ನೋದೇ ಕಾಂಗ್ರೆಸ್ ವಕ್ತಾರರ ಪ್ರಶ್ನೆ. ಈಗ ಎಲ್ಲ ಮಾಧ್ಯಮದ ಇದರಲ್ಲಿ ಇದೆ, ಓಪನ್ ಸ್ಟೇಟ್ಮೆಂಟ್ಸ್ ಇದೆ ಮೇಡಮ್. ಅಲ್ಲಿ ಓಪನ್ ಸ್ಟೇಟ್ಮೆಂಟ್ಸ್ ಇದ್ದಾಗ ಡೆತ್ ನೋಟ್ ಬಂದಾಗ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಇದೇನು ಕವಿ ಬರ್ದಂಗೆ ಬರೆದಿದ್ದಾರೆ 7 ಪೇಜು ಅಂತ. ಆಮೇಲೆ ಕೊನೆ ಪೇಜ್ ಅವರೇ ಬರೆದಿದ್ದಾರಾ ಅಂತ FSL ಬರಲಿ ಅಂತ ಅಂದ್ಬಿಟ್ಟು FSL ಬಂತು, ಅವರೇ ಬರೆದಿದ್ದಾರೆ, ಅವ್ರ ಹ್ಯಾಂಡ್ ರೈಟಿಂಗ್ ಅಂತ ಪ್ರೂವ್ ಆಯಿತು. ಒಂದು ಭಾಗ ಯಾಕೆ ನಾವು ಕರ್ನಾಟಕದ ಪೊಲೀಸ್ ಮೇಲೆ ಈಗ, ಯಾಕಂದರೆ ಅತ್ಯಂತ ಜವಾಬ್ದಾರಿಯುತವಾದ ಪೊಲೀಸ್ ಸಂಸ್ಥೆ ಇಡೀ ರಾಷ್ಟ್ರದಲ್ಲಿರುವಂಥದ್ದು, ಅದರಲ್ಲಿ ಯಾವುದು ಎರಡೇ ಮಾತಿಲ್ಲ. ಈ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳು ಯಾವ ಒತ್ತಡದಲ್ಲಿದ್ದಾರೆ ಅಂದಾಗ ಈಗ ಎರಡೇ ಎಕ್ಸಾಂಪಲ್ಲು. ಒಂದು ವಾಲ್ಮೀಕಿ ಹಗರಣದಲ್ಲಿ ಇದು ಮಾಡಿದಾಗ ಚಂದ್ರಶೇಖರ್ ಅವರು ತೀರೋದ್ರು, ಅದು ಯಾವ ಇದಂತ ಅವರೇ ಬರೆದಿದ್ದಾರೆ ಒಂದು ಇದರಲ್ಲಿ. ಮುಖ್ಯಮಂತ್ರಿಗಳು ಸದನದಲ್ಲಿ 1,187 ಕೋಟಿ ಹಗರಣ ಆಗಿದೆ ಅಂತಲೂ ಹೇಳಿದಂಥದ್ದಾಯ್ತು. ಅದಾದ್ಮೇಲೆ ಅದ್ರದ್ದು ಜವಾಬ್ದಾರಿಯಾದಂಥ ಮಂತ್ರಿಗೆ ಏನು ಮಾಡಿದ್ರು? 5,000 ಚಾರ್ಜ್ ಶೀಟಲ್ಲಿ ಹೆಸರೇ ಬಂದಿಲ್ಲ. ಸರ್ ಹೇಳ್ತಾ ಇದ್ದಾರೆ, ಸರ್ ನಾವು ಹೇಳ್ತಾ ಇರೋದು ಏನು ಗೊತ್ತಾ ಸರ್, ಮಾನವೀಯ ದೃಷ್ಟಿಯಿಂದ ನೋಡಿ. ನಾವು ರಾಜಕೀಯದ ನೀವು ಯಾರೋ ಒಬ್ರು ಸಾಯ್ತಾರೆ, ನಾವು ರಾಜಕೀಯ ಮಾಡಬೇಕು ಅಂತ ಕಾಯ್ತಾ ಇದ್ದೀವ? ಇಲ್ಲ, ಅದನ್ನ ಮಾನವೀಯ ದೃಷ್ಟಿಯಿಂದ ನೋಡಿ. ಮಾನವೀಯ ದೃಷ್ಟಿಯಿಂದ ಬಂದಾಗ ಅದರಲ್ಲಿ ಏನು ಬರ್ದಿದೆ? ಒಬ್ಬ ಬಿಜೆಪಿ ಶಾಸಕನ ಹತ್ಯೆ ಮಾಡೋ ರೀತಿ ಬರ್ತಿದೆ. ದೇರ್ ಇಸ್ ಅ ಕಾನ್ಸ್ಪರಸಿ. ನಾನು ಹೇಳ್ತಾ ಇರೋದು ಈ ಕಾನ್ಸ್ಪರಸಿನ ತನಿಖೆ ಮಾಡೋರು ಯಾರು? ಸರಿ ಮೇಡಮ್, ಇಷ್ಟೆಲ್ಲ ಹೇಳ್ತಾರಲ್ಲ, ಇದು ರಾಜ್ಯಸಭಾ ಇದ್ರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದಾಯ್ತು. 10 ಸತಿ ಎಲ್ಲಾರ್ಗು 10 ಸತಿ ಕೇಳುತ್ತೆ, ಏನು ನಜೀರ್ ಸಾಬ್ ಜಿಂದಾಬಾದ್ ಅಂತ. FSL ಹೋಯ್ತು, ಏನ್ ಪ್ರೂವ್ ಆಯ್ತು? 90 ನೋಟಿಸ್ ಕೊಟ್ಟಾಯ್ತು. ಈಗ ಇವ್ರು ಹೇಳ್ತಾರಲ್ಲ ಕಾನೂನುಬದ್ಧವಾಗಿ, ಸ್ನೇಹಿತರು ಇವತ್ತೇ ಹೇಳ್ತಾರೆ ಕಾನೂನುಬದ್ಧವಾಗಿ ಜನಪ್ರತಿನಿಧಿಗಳು. ಯಾಕೆ ಜನಪ್ರತಿನಿಧಿ 90 ನೋಟಿಸ್ ಆದ್ರೂ ಬಂದಿಲ್ಲ? ಯಾಕೆ ಜನಪ್ರತಿನಿಧಿ ಫೋನ್ಗೆ ಉತ್ತರ ಕೊಡ್ತಾ ಇಲ್ಲ? ಯಾಕೆ ಜನಪ್ರತಿನಿಧಿ ಇರೋಂಥ ಇದು ಪೊಲೀಸ್ನವ್ರು ಗೊತ್ತಿಲ್ವಾ ಮೇಡಮ್? ಇದೇ ಅನುಮಾನ ಮೂಡಿಸುವಂಥದ್ದು. ಅದಕ್ಕೋಸ್ಕರನೇ ನಾವು ಮೊದಲು ರಾಜೀನಾಮೆ ಕೊಟ್ಟು ನಿಮ್ಮ ಪ್ರಭಾವ ಬೀಳಿಸಿ, ನೀವು AICC ಅಧ್ಯಕ್ಷರ ಮಗ ಆಗಿರೋದ್ರಿಂದ ಅವ್ರಿಗೆ ಭಯ ಬಿದ್ದು ತನಿಖೆ ಮಾಡ್ತಾ ಇಲ್ವೋ ಏನೋ, ಯಾರು ಗೊತ್ತು? ಅದಕ್ಕೆ ಈ ಪ್ರಭಾವಿಯಾಗಿದ್ದೀರಾ ನೀವು, ಮಂತ್ರಿ ಪದವಿಯಲ್ಲಿ ಇದ್ದೀರಾ, ಇದನ್ನ ನೀವು ಕ್ಲೀನ್ ಬನ್ನಿ, ತನಿಖೆ ಮಾಡಿದಾಗ ನಿಷ್ಪಕ್ಷವಾದ ತನಿಖೆ ಮಾಡಬೇಕು ಅಂದಾಗ CBI ನಲ್ಲಿ ನಂಬಿಕೆ ಇದೆ ಜನ ಅಂತ ಹೇಳ್ತಾರೆ. ಈಗ ಇವರೇ ಒಂದು ಉದಾಹರಣೆ ಕೊಟ್ಟರು ಪರೇಶ್ ಮೇಸ್ತಾ ಅಂತ. ಆದ್ರೂ ಅದೇ ತರ ಇದು ಆಗ್ಬೋದಲ್ವಾ? ತನಿಖೆ ಕೊಡಿ ಮೊದಲು. ತನಿಖೆ ಕೊಟ್ಟಾಗ ತಾನೇ ಗೊತ್ತಾಗುವಂಥದ್ದು ಏನು ಅಂತ. ಬಿಫೋರ್ ಯಾವುದೇ ತನಿಖೆ ಇಲ್ದಿರ ಹೋಮ್ ಮಿನಿಸ್ಟ್ರು ಹಲವಾರು ಕೇಸ್ನಲ್ಲಿ ಪ್ರಿಜುಡಿಸ್ ಆಗಿ ಇದೊಂದು ಸಣ್ಣ ಘಟನೆ, ಆ ಥರ ಏನೂ ಇಲ್ಲ, ಈ ಥರ ವೈ ಆರ್ ಯು ಏನಂತಾರೆ ತನಿಖೆಯ ಒಂದು ಆದಿಯನ್ನ ನೀವು ಯಾಕೆ ಮೊದಲನೇ ಸತಿಗೆ ದಿಕ್ ತಪ್ಪಿಸ್ತಾ ಇದ್ದೀರಾ? ಇದನ್ನ ನಾವು ಹೇಳ್ತಾ ಇರೋಂಥದ್ದು. ಮೊದಲನೇ ಸತಿಗೆ ಆದಿ ದಿಕ್ ತಪ್ಪಿಸ್ತಾ ಇರಬೇಕಾದಾಗ ನಾವು ನಿಮ್ಮ ತನಿಖಾ ಸಂಸ್ಥೆಗಳು ನೀವೇನ್ ಮಾಡ್ತಿರೋ ಅದ್ರ ಮೇಲೆ ಪ್ರತಿಪಕ್ಷವಾಗಿ ಜನರು ಕೂಡ ಅನುಮಾನ ದೃಷ್ಟಿಯಿಂದ ನೋಡ್ಬೇಕಾಗತ್ತೆ. ನೋಡ್ತಾ ಇದ್ದಾರೆ. ಯಾಕೆ ಅಂದ್ರೆ ನೀವು ಬಂದಿದ್ದು ಭ್ರಷ್ಟಾಚಾರ ರಹಿತವಾಗಿ ಅಂತ. ಕಳೆದ 18 ತಿಂಗಳಿಂದ ಭ್ರಷ್ಟಾಚಾರ ಬಿಟ್ರೆ ಬೇರೆ ಏನೂ ಇದಿಲ್ಲ. ಬರೀ ಅದನ್ನ ನಿಮ್ಮ ಪ್ರತಿಪಕ್ಷದ ಧೋರಣೆಯ ಮೂಲಕವೇ ನೋಡೋಣ. ರಾಜೀನಾಮೆ ತಗೊಂಡ್ಬಿಟ್ರೆ ಸಮಸ್ಯೆಗೆ ಸಾರ್ಟ್ ಔಟ್ ಆಗ್ಬಿಡುತ್ತಾ? ರಾಜೀನಾಮೆ ತಗೊಂಡ್ರೆ ಅಂತಂದ್ರೆ ಏನು ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗಿರುವಂಥದ್ದು, ಅಲ್ಲಿ ಜನ ಅನುಭವಿಸ್ತಾ ಇರುವಂಥದ್ದನ್ನ ಖುದ್ದಾಗಿ ನಾವಾಗಿ ನೋಡಿದಂತ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ಮೇಡಮ್ ಒಂದು ಎಲ್ಲ ನೀವು ಮಾತೆತ್ತಿದ್ರೆ ರಾಜೀನಾಮೆ ಅಂತೀರಿ, ತಪ್ಪಾಗಿದೆ ಅಂದಾಗ ಅದನ್ನ ಸರಿಪಡಿಸ್ಕೊಳ್ಳೋಕೆ ರಾಜೀನಾಮೆನೇನಾ? ಸರಿ ಹಾಗಾದ್ರೆ ಮೇಡಮ್, ಕರ್ನಾಟಕದಲ್ಲಿ ಇಲ್ಲಿವರೆಗೂ 700 ಬಾಣಂತಿಯರ ಸಾವಾಗಿದೆ. ಕುಟುಂಬ ಕಲ್ಯಾಣ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ? ಇದಕ್ಕೆ ಜವಾಬ್ದಾರಿ ಅಲ್ವಾ? 700 ಸಾವುಗಳು ಅಫಿಷಿಯಲಿ. ಹೌದು, ಅಫಿಷಿಯಲಿ. ಇವಾಗ ಇದ್ಬೇಕಾದಾಗ ಅವಾಗ ಅದು ಏನು ಸರ್ ಹೇಳ್ದಂಗೆ ಅದಕ್ಕೆ ಅವರೆಲ್ಲ ಬರ್ದು ಹೇಳ್ಬೇಕಾ, ನಾಳೆ ನಾವು ಕಿತ್ತಾಡ್ತೀವಿ ಬಾಣಂತಿಯರ ವಿಚಾರದಾಗಿ ಆಧಾರವಾಗಿ ಇಟ್ಬಿಟ್ಟು ಬಾಣಂತಿಯರೇ ಸಾಯಿರಿ ಅಂತ ಹೇಳ್ಬೇಕು. ಅವಾಗದಲ್ಲಿ ಯಾವ ವಿಚಾರ ಮಾತಾಡ್ತಾ ಇದ್ರೆ ಮೇಡಮ್? ಒಂದು ತಾಯಿಯನ್ನು ಇದು ಶಿಶು ಮರಣ ಆಗ್ತಾ ಐತೆ, ತಾಯಿಯ ಮರಣ ಆಗ್ತಾ ಐತೆ, ಏನ್ ಕಾರಣ ಅಂದಾಗ ಮೊದಲಾಗಿ ಇನ್ನ ನಡೀತಾ ಇತ್ತಲ್ಲ, ಇದು ಘಟನೆ ವರದಿಯಾಗಿ ಸುಮಾರು ತಿಂಗಳುಗಳಾದ್ರೂ ಇನ್ನು ನಡೀತಾ ಇದ್ದಾಗ ಇದಕ್ಕೆ ಈ ಸರ್ಕಾರಕ್ಕೆ ಅಂದ್ರೆ ಸಾವಿಗೆ ಬೆಲೆ ಇಲ್ವಾ? ಇದಕ್ಕೆ ನಾನು ಹೇಳ್ತಾ ಇರೋದಂಥದ್ದು ಕಿವುಡ ಸರ್ಕಾರ, ಎಲ್ಲ ಒಂದು ಎಂತಾರೆ ಪಾತಾಳಕ್ಕೆ ಬಿದ್ದಿರುವಂತ ಸರ್ಕಾರ ಅಂತ ಹೇಳ್ತಾ ಇರೋಂಥದ್ದು. ರೈಟ್ ಸೈಯದ್ ಅವರೇ, ಯಾರ ಮೇಲೆ ನಂಬಿಕೆ ಇಡ್ತಾರೋ ಇಲ್ಲೋ, ಜನಸಾಮಾನ್ಯರು ಅಂದಾಗ ಮುಖ್ಯಮಂತ್ರಿ ಅಂದಾಗ ಒಂದು ವಿಶ್ವಾಸ ಇರುತ್ತೆ. ಕಡೆ ಪಕ್ಷ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಅಂದಾಗ ನಾಗೇಂದ್ರ ಅವರು ರೆಸಿಗ್ನೇಷನ್ ಆದರೂ ತಗೊಂಡ್ರು. ಈಗ ಸಿದ್ದರಾಮಯ್ಯನವರೇ ಸ್ವತಃ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆನ ತಗೊಳಕ್ಕೆ ಹೋಗ್ತಾ ಇಲ್ಲ ಅನ್ನೋದಾದ್ರೆ ರಿಸ್ಕ್ ಜಾಸ್ತಿ ಅಂತನಾ? ಪ್ರಿಯಾಂಕ್ ಖರ್ಗೆ ಯಾರು ಮೇಡಮ್? ನೀವು ಹೇಳಬೇಕು. ಖರ್ಗೆ ಅವ್ರ ಮಗ.
ಹೂ ಇಸ್ ಖರೆ ರೈಟ್ ನೋ ಇನ್ ವಿಚ್ ಪೊಸಿಷನ್ ಹೀ ಇಸ್ AICC ಬೇಕಲ್ಲ ಮೇಡಮ್, ತಲೆ ಮೇಲೆ ಕೈ ಇರಬೇಕಲ್ಲ, ಕುರ್ಚಿ ಉಳಿಸ್ಕೋಬೇಕಲ್ಲ. ಅಲ್ಲಿ ಏನಾದರೂ ಮಾಡಕ್ಕೆ ಹೋದ್ರೆ ಅವ್ರು ಇವ್ರ ಕುರ್ಚಿ ಅಲ್ಲಾಡಿಸ್ಬಿಡ್ತಾರೆ. ಮಗನ ಮೇಲೆ ಬಂದಾಗ ಯಾವ ತಂದೆನೂ ಸುಮ್ಮನೆ ಇರಲ್ಲ. ಓಕೆ ಹಿಂಗೆ ಇತ್ತೀಚೆಗೆ ಮೇಡಮ್ ಹೆಂಗಾಗೋಗಿದೆ ಅಂದರೆ ನಮ್ಮ ಪರಿಸ್ಥಿತಿ, ನಾವು ಸತ್ರು ಕೇಳೋರು ಯಾರೂ ಇಲ್ಲ, ನಮಗೇನಾದರೂ ಆದರೂ ಕೇಳೋರು ಯಾರೂ ಇಲ್ಲ. ಆಗಲೇ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ರಿ. ನಾವು ಸ್ವಲ್ಪ ನಾಲೆಜ್ ಇಟ್ಕೊಂಡೇ ವಕ್ತಾರರಂತ ಬಂದಿರೋದು. ಯಾವ ಕಾನೂನಲ್ಲಿ ಎಷ್ಟು ಸಜಾ ಆದರೆ ಅದು ಸ್ಥಾನಕ್ಕೆ ಯಾವಾಗ ಅಂತ ಸಚಿವ ಸ್ಥಾನ ರಾಜೀನಾಮೆಗೆ ಅದು ಏನು ಪ್ರೂವ್ ಆಗೋ ಬೇಕಾಗಿಲ್ಲ. ಕರೆಕ್ಟ್. ಸಚಿವರ ಸ್ಥಾನಕ್ಕೇನು ಅದು ಬೇಕಾಗಿಲ್ಲ. ಸಚಿವರ ಸ್ಥಾನಕ್ಕೆ ನೀವು ರಾಜೀನಾಮೆ ಯಾಕೆ ಕೊಡಬೇಕು ಅಂದರೆ, ಆಗ್ಲಿಂದ ನೀವು ಕೇಳ್ತೀರಿ ಪರಿಹಾರನ ಯಾಕೆ ಕೊಡಬೇಕಂದ್ರೆ, ಒಂದು ಸಚಿವನ ಸ್ಥಾನದಲ್ಲಿ ಇರೋವನಿಗೆ ಪೊಲೀಸ್ ಅವರು ಯಾವುದೇ ಕಾರಣಕ್ಕೂ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ, ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ. ಅದು ಪ್ರತಿಯೊಬ್ಬರು ಗೊತ್ತು. ಇವಾಗ ಒಂದು ಮಿನಿಸ್ಟರ್, ಮೇ ಬಿ CM or DCM or any other minister, if a police official comes, ಏನು ಮಾಡ್ತಾರೆ ಮೇಡಮ್, ಈಗ ನಿಂತ್ಕೊಂಡು ಸಲ್ಯೂಟ್ ಹೊಡಿತಾರೆ. ಸಚಿವರು ಕುಂತ್ಕೊಂಡಿರ್ತಾರೆ, ಅಫಿಷಿಯಲ್ ನಿಂತ್ಕೊಂಡು ಅವ್ರಿಗೆ ಏನಿದೆಯೋ ಮಾತಾಡ್ಬಿಟ್ಟು ರಿಪೋರ್ಟ್ ಕೊಡ್ತಾರೆ. ಹೌ ಕ್ಯಾನ್ ಹಿ ಇನ್ವೆಸ್ಟಿಗೇಟ್? ಅದಕ್ಕೆ ರಿಜೈನ್ ಮಾಡಿ ಅಂತ ಹೇಳೋದು ಒಂದು. ಇನ್ನೊಂದು ಏನು ಗೊತ್ತಾ ಮೇಡಮ್, 1947 INC ಇತ್ತಲ್ಲ, ಅದು ಅಲ್ಲೇ ಗಾಂಧಿಗಿರಿ ಎಲ್ಲ ಅಲ್ಲೇ ಸತ್ತೋಯ್ತು. ಯಾವಾಗ ಬೇರೆ ಕಾಂಗ್ರೆಸ್ ಕೈ ಅಂತು ಅದು ಜೈ. ಎಲ್ಲದಕ್ಕೂ ಯಾವುದಕ್ಕೂ ಇವ್ರು ನೈತಿಕತೆಯೂ ಇಲ್ಲ, ಜವಾಬ್ದಾರಿನೂ ಇಲ್ಲ, ಏನೂ ಇಲ್ಲ. ನೈತಿಕತೆ ಅಂತ ಇದ್ದಿದ್ರೆ ಬಾಣಂತಿಯರ ಸಾವಿಗೆ ಏನಂತಾರೆ, ಸೆಂಟ್ರಲ್ ಏಜೆನ್ಸಿ ಅವರು ನಮ್ಮನ್ನ ಫೋರ್ಸ್ ಮಾಡಿದ್ರು ಈ ಮೆಡಿಸನ್ ಕಲ್ಪ ಔಷಧಿ ತಗೊಳ್ಳಿ ಅಂತ, ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿಯಿಂದ ಔಷಧಿ ತಗೊಳ್ಳಿ ಅಂತ ಯಾವ ಏಜೆನ್ಸಿ ನಿಮ್ಮನ್ನ ಫೋರ್ಸ್ ಮಾಡಿದ್ರು? ಸೆಂಟ್ರಲ್ ಏಜೆನ್ಸಿ. ಕೋರ್ಟಿಂದ ಏನೇನೋ ಹೇಳ್ತಾರೆ, ಡೀಟೇಲ್ಸ್ ಕೊಡಿ ಅಂದರೆ ಏನು ಕೊಡಲ್ಲ. ಪ್ಲಸ್ ಕಾಂಗ್ರೆಸ್ ಅವ್ರಿಗೆ ನೀವು ಸಿದ್ದರಾಮಯ್ಯವ್ರಿಗಾಗಲಿ DCM ಸಾಹೇಬ್ರಿಗಾಗಲಿ ಅಥವಾ ಅವ್ರ ವಕ್ತಾರರಿಗೆ ಕೇಳಿದ ಪ್ರಶ್ನೆಗೆ ಬಿಟ್ಟು ಉಳಿದಿರೋ ಕತೆ, ಸಂಭಾಷಣೆ, ನಿರ್ದೇಶನ ಪ್ರತಿಯೊಂದು ಹೇಳ್ತಾರೆ. ಆದರೆ ನೀವು ಕೇಳೋ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಲ್ಲ. ಅದು ನಿಮ್ಮ ಭ್ರಮೆ ಅಂತ ಈಗಲೇ ನೀವು ಕೇಳಿದ್ರಲ್ಲ ರಾಜೀನಾಮೆ, ಅದಕ್ಕೆ ಇವರು ಇಡೀ ರಾಜ್ಯದ ಬ್ರಹ್ಮಾಂಡದ ಭ್ರಮೆ ಮಾಡಿಸ್ಕೊಂಡು ಬಂದ್ಬಿಟ್ರು. ರಾಜ್ಯದ ಕೇಳಿದ ಪ್ರಶ್ನೆ ಮಾತ್ರ ಉತ್ತರ ಕೊಟ್ಟಿಲ್ಲ. ಅದು ಬಿಟ್ಟು ಹೇಳಿದ್ರು ಅದೆಲ್ಲ ಓಲ್ಡ್ ಸ್ಟ್ಯಾಟಿಕ್ಸ್, ಅದು ಓಲ್ಡ್ ಅದು ತುಂಬಾ ಓಲ್ಡ್ ಟೆಕ್ನಿಕ್ ಬಿಡ್ರಿ, ಅದನ್ನೆಲ್ಲ ರಿಪೀಟ್ ಮಾಡಬೇಡಿ. ಆಯ್ತು, ವಿಷಯ ಬರೋಣ ಈಗ. ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕಡೆ ಪಕ್ಷ ಕಾಂಗ್ರೆಸ್ನಿಂದಾದರೂ ಸಿಗಬಹುದಾ ಅನ್ನುವಂಥ ನಿರೀಕ್ಷೆಯಲ್ಲಿ ಸಿಕ್ಕಿರುವಂಥ ಮ್ಯಾಂಡೇಟ್ ಇದು. ಯಾಕಿದು ಅಂತ ಹೇಳಿದ್ರೆ, ಭ್ರಷ್ಟಾಚಾರ ಈ ಮಟ್ಟಕ್ಕೆ ಹೋದಾಗಲೇ ಕೆಲವೊಮ್ಮೆ ಸ್ಟ್ರೆಸ್ ತಡ್ಕೊಳಕ್ಕಾಗಲ್ಲ. ಅದು ಗುತ್ತಿಗೆದಾರ ಇರ್ಬೋದು, ಅಧಿಕಾರಿಗಳಿರ್ಬೋದು. ನೋಡಿ ಸರ್, ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂತ ಸಂದರ್ಭದಲ್ಲಿ ಅಧಿಕಾರಿ ಯಾರೋ ಗುತ್ತಿಗೆದಾರಲ್ಲ, ಅಧಿಕಾರಿ ಸಾವಿಗೀಡಾಗ್ತಾರೆ ಅಂದರೆ ಅಲ್ಲಿರುವಂಥ ಸ್ಟ್ರೆಸ್ಸನ್ನು ನಾವು ಗಮನಿಸಬೇಕಾಗತ್ತೆ. ನಾವು ಮಾನವೀಯ ಮೌಲ್ಯಗಳ ಆಧಾರದಲ್ಲೇ ಇದನ್ನೆಲ್ಲ ಅಳಿಬೇಕಾಗಿರೋದ್ರಿಂದಾಗಿ ಇಲ್ಲೂ ಗುತ್ತಿಗೆದಾರ ಅಂದರೆ ಆ ಕಮಿಟ್ಮೆಂಟು, ಆ ಒತ್ತಡ ತಡ್ಕೊಳಕ್ಕಾಗಲ್ಲ, ಇನ್ನೇನು ನನ್ನ ಕೈಲಿ ಆಗ್ತಾ ಇಲ್ವೇನೋ, ಆಪ್ಷನ್ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಸಾವು ಸಂಭವಿಸಿರೋದ್ರಿಂದಾಗಿ ಅಫ್ಕೋರ್ಸ್ ಯಾವ ಸಾವನ್ನು ನಾವು ತಡೆಯೋಕ್ಕಾಗಲ್ಲ. ಕಡೆ ಪಕ್ಷ ಈ ಭ್ರಷ್ಟಾಚಾರದ ಪ್ರಮಾಣವನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಈ ಸರ್ಕಾರಗಳಂಥದ್ದು ಯಾವ್ದು ಬಂದರೂ ಕೂಡ ಒಂದು ಸ್ವಲ್ಪ ಗಮನ ಹಾಕ್ಬೋದಲ್ವಾ? ಅದಕ್ಕೆ ನಾನು ಹೇಳಿದ್ದು, ಎಲ್ಲ ಸರ್ಕಾರದಲ್ಲಿಯೂ ಸಹಿತ ಇದು ಆಗಿದೆ, ಆಗ್ತಾನೆ. ಯಾಕಂದರೆ ಇಡೀ ವ್ಯವಸ್ಥೆ ಸಹಿತ ಭ್ರಷ್ಟವಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಭ್ರಷ್ಟಾಚಾರ ಬೇರು ಮಟ್ಟಕ್ಕೆ ಇಳಿದಂಥ ಸಂದರ್ಭದಲ್ಲಿ ನಾವು ಭ್ರಷ್ಟಾಚಾರ ಆಗಬಾರ್ದು ಅನ್ನೋದು ಆದರ್ಶವಾದ ಆಗುತ್ತೆ. ಸೊ ಆದ್ದರಿಂದ ಇಲ್ಲಿ ಆಗಿರ್ತಕ್ಕಂಥದ್ದು ಇಷ್ಟೇ. ಈ ಕಾಂಟ್ರಾಕ್ಟು ಅಂತ ಏನಿದೆ ನೋಡಿ, ಗುತ್ತಿಗೆ, ಅದಕ್ಕೆ ಟೆಂಡರು, ಇವುಗಳಲ್ಲಿ ಯಾವತ್ತೂ ಸಹಿತ ನಾವು ಪ್ರಾಮಾಣಿಕವಾಗಿ ತೆಗೆದುಕೊಳ್ತೀವಿ ಅಂದರೆ ಆಗೋದಿಲ್ಲ. ಅಲ್ಲಿರ್ತಕ್ಕಂಥ ಅನ್ಯಾಯ ಅತ್ಯಾಚಾರಗಳು ತುಂಬ ಇದ್ದಾವೆ. ಇವಾಗೂ ಸಹಿತ ಸಚಿನ್ ಪಾಂಚಾಳ್ ಅವರು ನಿಜ ಹೇಳ್ಬೇಕಂದ್ರೆ ಗುತ್ತಿಗೆದಾರರಲ್ಲ. ಅವರು ಇವಾಗ ಗುತ್ತಿಗೆದಾರ ಅಲ್ಲ ಅಂತಂದ ತಕ್ಷಣನೇ ಅವರು ಟೆಂಡರ್ಗೆ ಯಾಕೆ ಹೋಗಬೇಕು? ಈಸ್ ಎ ಪ್ರಾಜೆಕ್ಟ್ ಇನ್ಚಾರ್ಜ್ ಎಲ್ಲೋ ಆಗಿದ್ರು ಅವರು. ನಾನು ಟೆಂಡರ್ ಹಾಕಬೇಕು ಅಂತಿತ್ತು, ಅದನ್ನು ಯಾವಾಗ ನೇರವಾಗಿ ಟೆಂಡರ್ ಹಾಕಲಿಲ್ಲ ಅವರು. ಅವರೇನು ವಾಮ ಮಾರ್ಗವನ್ನು ಹಿಡಿದ್ರು. ಈಗ ತೀರ್ಕೊಂಡಿರ್ತಕ್ಕಂಥ ವ್ಯಕ್ತಿ ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಲ್ಲ, ಅವ್ರು ತೀರ್ಕೊಂಡಿದ್ದಕ್ಕೆ ನಮಗೆ ಸಹಾನುಭೂತಿ ಇದೆ. ಆದರೆ ಅವರೂ ಸಹಿತ ವಾಮ ಮಾರ್ಗದಿಂದ, ಅಡ್ಡದಾರಿಯಿಂದ ಹಿಡಿದು ನನಗೊಂದು ಟೆಂಡರ್ ಬೇಕು ಅಂತ ಹೋದ್ರು. ಯಾರ ಹತ್ರ? ಇವ್ರು ಯಾರೋ ಒಬ್ರು ರಾಜೀವ್ ಅನ್ನೋರ ಹತ್ರ. ಅಲ್ಲಿ ಹೋಗ್ಬಿಟ್ಟು ಅವ್ರು ಹೇಳಿದ್ರು 10 ಕೋಟಿ ಟೆಂಡರ್ ಇದೆ, ನಾನು ಕೊಡಿಸ್ತೀನಿ, ಆದರೆ ನನಗೆ ಇಷ್ಟು ಕಮಿಷನ್ ಕೊಡಬೇಕು 5%. ಇವರು ಒಪ್ಪಿದ್ರು. ಅದಕ್ಕೇನೋ ಒಂದು 10-15 ಲಕ್ಷ ಕೊಟ್ಟಿದ್ದಾರೆ ಮುಂಚೆ. ಕೊಟ್ಟ ತಕ್ಷಣವೇ ಇಲ್ಲ, ನಾನು ಬಾಕಿ ಇನ್ನೊಂದು ₹1 ಕೋಟಿ ಬೇಕು ಅಂತ ಇವರೇನೋ ಡಿಮಾಂಡ್ ಮಾಡಿದ್ದಾರೆ. ಇನ್ನೊಂದು ₹1 ಕೋಟಿ ಬೇಕು ಅಂದ ತಕ್ಷಣ ₹1 ಕೋಟಿ ಏನಕ್ಕೆ ಕೊಡಬೇಕು?
ಅಂತ ಪ್ರಶ್ನೆ ಮಾಡಬೇಕಾಗಿತ್ತು. ಅದು ಬಿಟ್ಬಿಟ್ಟು ಇವರು ನಾನು ಸತ್ತೋಗ್ಬಿಡ್ತೀನಿ ಅಂತ ಅನ್ನೋದಿದೆಯಲ್ಲ, ಇದು ತಪ್ಪು. ಒಂದು. ಎರಡನೇದಾಗಿ ಈ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ನೀವು ಬಳಸ್ಕೊಂಡಿದ್ದೆ ಯಾಕೆ ಅನ್ನೋದು ಮೊದಲನೇದಾಗಿ ಸತ್ತಿರೋ ಮೇಲೆ ಇರ್ತಕ್ಕಂಥ ಆರೋಪ. ಅದರ ಜೊತೆಗೆ ಈ ಮಂತ್ರಿ ಹೆಸರನ್ನು ಹೇಳಿಕೊಂಡಿರ್ತಕ್ಕಂಥ ಯಾಪ್ತರು ಇದ್ರಲ್ಲ, ಇವರು ಮಾಡೋ ದುಡ್ಡು ಅಷ್ಟೇ, ಮಂತ್ರಿ ಮಾಡೋಕ್ಕಿಂತ ಹೆಚ್ಚಾಗಿ ಅವ್ರ ಜೊತೆಗೆ ಇರ್ತಕ್ಕಂಥವರೇ ಜಾಸ್ತಿ ಮಾಡ್ತಾರೆ. ಇವನ್ ಅಧಿಕಾರಿಗಳು ಸಹಿತ ಮಂತ್ರಿ ನಾನು ಹೇಳ್ದಂಗೆ ಕೇಳ್ತಾನೆ ಅಂತ ಹೇಳಿ ಅಧಿಕಾರಿಗಳು ದುಡ್ಡು ಮಾಡ್ತಾರೆ, ಮಂತ್ರಿ ಹೆಸರನ್ನು ಹೇಳ್ತಾರೆ. ಅವ್ರು ಹೋಗ್ಬಿಟ್ಟು ನೀವು ದುಡ್ಡು ಕೇಳಿ 10 ಲಕ್ಷ ಅವ್ರೇನೋ ಲೋನ್ ಇದನ್ನ ಮಾಡಿದ್ರೆ ನನಗಲ್ಲಪ್ಪ ಮೇಲ್ನವರು ಕೊಡಬೇಕು, ಮಂತ್ರಿವರೆಗೂ ದುಡ್ಡು ಹೋಗುತ್ತೆ, ಪರ್ಸೆಂಟೇಜ್ ಹೋಗುತ್ತೆ ಅಂತ ಕಥೆ ಹೇಳ್ತಾರೆ, ಗಮನಿಸಿ ನೀವು. ಆದ್ದರಿಂದ ಇಡೀ ವ್ಯವಸ್ಥೆಯಲ್ಲಿ ಪರ್ಸೆಂಟೇಜ್ಗಳು ಇದರ ಭ್ರಷ್ಟಾಚಾರಗಳು ನಡೀತಾನೆ ಇರೋದರಿಂದ ನೀವು ಮೊದಲನೇದಾಗಿ ನೀವು ಗುತ್ತಿಗೆದಾರರು ಹೌದೋ ಅಲ್ವೋ ಗೊತ್ತಿಲ್ಲ, ಅಡ್ಡದಾರಿ ಹಿಡಿಯೋದನ್ನು ನಿಲ್ಲಿಸಿ. ಯಾಕಂದ್ರೆ ನಿನ್ನ ಸಾವಿಗೆ ನೀವು ಕಾರಣ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆಯ್ತು, ಬೇರೆಯವ್ರ ಕಾರಣ ಅನ್ನೋದು ಒಪ್ಕೊಳ್ಳೋಣ. ನಿನ್ನ ಸಾವಿಗೆ ನೀನು ಸಹಿತ ದುರಾಸೆಯಿಂದಾಗಿ ನಿನ್ನ ಲೈಸೆನ್ಸ್ ಇಲ್ಲದೇ ನೀನು ಟೆಂಡರ್ ತೆಗೆದುಕೊಳ್ತೀವಿ. ಹೆಂಗೆ ಸಾಧ್ಯ? ನಿನ್ನ ಲೈಸೆನ್ಸೇ ಇಲ್ಲ ಅಂದಮೇಲೆ ನೀನು ಗುತ್ತಿಗೆ ಹೇಗೆ ಮಾಡ್ತೀಯಾ, ಟೆಂಡರ್ ಹೇಗೆ ಮಾಡ್ತೀಯಾ ಅನ್ನೋ ಪ್ರಶ್ನೆ ಬರುತ್ತೆ. ಅದ್ರ ಜೊತೆಗೆ ಅವ್ರು ಕೊಪ್ಪನೂರು ಅವ್ರ ತಮ್ಮ ಒಂದು ಹೇಳಿಕೆ ಕೊಟ್ಟಿದ್ದಾನೆ, ಇಲ್ಲ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇಲ್ಲ ಅವರು ಇದನ್ನ ಕೇಳಿದ್ರು, ಒಂದು 15 ಕೋಟಿ ರೂಪಾಯಿದೇನೋ ಕೇಳಿದ್ರು, ಆಯ್ತಾ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಗುತ್ತಿಗೆ ಕೊಡ್ತಿದ್ದೀವಿ ಅಂತ. ರೀ, ಅವ್ನು ಗುತ್ತಿಗೆದಾರ ಹೌದೋ ಅಲ್ಲೋ ಅನ್ನೋದು ನಿಮಗೆ ಗೊತ್ತಿರೋದಿಲ್ವಾ? ಅವ್ನ ಲೈಸೆನ್ಸ್ ಇದೆಯೋ ಇಲ್ಲೋ ಅಂತ ಗೊತ್ತಿರೋದಿಲ್ವಾ? ಅವನ ಹತ್ರ ಯಾಕೆ ನೀವು EMI ಅದೇ EMD ಕಟ್ಟೋದು ಕಾಸು ಇಸ್ಕೊಂಡ್ರಿ? ಇದು ಇಡೀ ಇದನ್ನ ನೀವು ಈ ಪ್ರಕರಣ ಇಲ್ಲೇ ಹಗ್ಗ ಜಗ್ಗಾಟ ಆಗುತ್ತಾ ಅಥವಾ ಇದು ಹೆಂಗ್ ಮೂವ್ ಆಗುತ್ತೆ ನೆಕ್ಸ್ಟ್? ಒಂದು ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ಯಾವುದಾದ್ರೂ ಆತ್ಮಹತ್ಯೆ ಕೇಸಲ್ಲಿ ಇವತ್ತವರೆಗೂ ಸಹಿತ ಯಾರಿಗೂ ಶಿಕ್ಷೆ ಆಗಿಲ್ಲ ಈ ರಾಜಕೀಯದ್ದು. ಇವತ್ತಿಗೂ ಹೇಳ್ತಾ ಇದ್ದೇನೆ, ಕೇಳ್ಕೊಳ್ಳಿ. ಬಿ ಗಣಪತಿ ಇಂದ ಹಿಡ್ಕೊಳ್ಳಿ, ಚಂದ್ರಶೇಖರ್ ಕೇಸ್ ತಗೊಳ್ಳಿ, ನೀವು ಇದನ್ನು ತೆಗೆದುಕೊಳ್ಳಿ. ಆಮೇಲೆ ಸಂತೋಷ್ ಪಾಟೀಲ್ ಇಷ್ಟು ಸಾವು ಸಂಭವಿಸಿದೆಯಲ್ಲ, ಕಾಂಗ್ರೆಸ್ಗೆ ಎಷ್ಟು ಡ್ಯಾಮೇಜ್ ಇದು ಹೇಳ್ತೀನಿ ಕೇಳಿ. ಈ ಕಾಂಗ್ರೆಸ್ಸು BJP ಅವರು ಇವರೆಲ್ಲರೂ ಸಹಿತ ಇದೆಲ್ಲವನ್ನು ಮೀರಿದವರು. ಆಯ್ತಾ, ನೀವು ಹೇಳಿದ ಹಾಗೆ ರಾಜೀನಾಮೆ ಕೊಡಿ ಅಂತ ಹೇಳ್ತಿರಲ್ಲ, ಆಕಸ್ಮಿಕವಾಗಿ ಯಾರ ಆರೋಪ ಬಂದ ತಕ್ಷಣ ರಾಜೀನಾಮೆಯನ್ನು ಕೇಳಿದ್ರೆ ಕೊಟ್ರೆ ಇಡೀ ಸರ್ಕಾರದಲ್ಲಿ ಯಾರೂ ಇರೋದಿಲ್ಲ. ಇವ್ರ ಸರ್ಕಾರ ಇರಲಿ, ಅವ್ರ ಸರ್ಕಾರ ಇರಲಿ. ಯಾಕಂದ್ರೆ ಆರೋಪ ಪ್ರತ್ಯಾರೋಪಗಳು ಪ್ರತಿ ಸರ್ಕಾರದಲ್ಲೂ ಇರುತ್ತೆ. ಯಾರೋ ಅವ್ನು ತಪ್ಪು ಮಾಡಿದ್ರೆ ಅವ್ನ ಜೊತೆಗಿರೋರು ತಪ್ಪು ಮಾಡಿರ್ತಾನೆ, ಅವನಿಲ್ಲ ಅಂದ್ರೆ ಇನ್ಯಾವುದೋ ತಪ್ಪು ಮಾಡ್ತಾನೆ, ಕೊನೆಗೆ ಒಬ್ಬ ಅಧಿಕಾರಿ ತಪ್ಪು ಮಾಡ್ತಾನೆ. ನಿನ್ನ ಕ್ಷೇತ್ರದಲ್ಲಿ ನಿನ್ನ ವಿಭಾಗದಲ್ಲಿ ಒಬ್ಬ ಅಧಿಕಾರಿ ತಪ್ಪು ಮಾಡಿದಾನೆ, ರಾಜೀನಾಮೆ ಕೊಡು. ಆಯ್ತಾ, ಈ ರೀತಿಯಾಗಿ ರಾಜೀನಾಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪರಿಹಾರ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡಬೇಕು, ತನಿಖೆ ಮಾಡಬೇಕು. ನಮ್ಮ ಏಜೆನ್ಸಿಗಳನ್ನ, ತನಿಖಾ ಏಜೆನ್ಸಿಗಳನ್ನ ನಾವು ನಂಬಬೇಕು. ಆಕಸ್ಮಿಕವಾಗಿ ಆದ್ರೆ ಅದು ಫೈನಲ್ ಅಲ್ಲ. ಗಮನ ಇಟ್ಕೊಳ್ಳಿ. ಇವ್ರು ಯಾರಾದ್ರೂ ಹೇಳಿದ್ರೆ ನಮ್ಮ ಪೊಲೀಸರು ಅವರು ಅಂದ್ರೆ ಅದು ಫೈನಲ್ ಅಲ್ಲ, ಅದ್ರ ಮೇಲೆ ನ್ಯಾಯಾಲಯ ಅಂತಿದೆ. ನ್ಯಾಯಾಲಯದಲ್ಲಿ 2 ಕಡೆ ವಾದ ವಿವಾದಗಳಾಗ್ತವೆ. ಅವಾಗ ಪೊಲೀಸರ ಮೇಲೆ ಇವರು ಆರೋಪ ಮಾಡಬಹುದು. ನೋಡಿ ಸ್ವಾಮಿ, ಅವರು ಚಾರ್ಜ್ ಶೀಟ್ ಹಾಕಿದಾರಲ್ಲ, ಅದು ಯಾವುದೂ ಸರಿ ಇಲ್ಲ, ಎಲ್ಲವೂ ತಪ್ಪಾಗಿದ್ದಾವೆ. ನಮ್ಮ ಕಕ್ಷಿದಾರ ಯಾರು ಸತ್ತಿದ್ದಾರೆ ಅವ್ನು ದೊಡ್ಡ ಪ್ರಾಮಾಣಿಕನಾಗಿದ್ದ, ಈ ಮಂತ್ರಿ ಅಪ್ರಾಮಾಣಿಕ ಅಂತ ಹೇಳಿ ಇವರು ಸಾಬೀತುಪಡಿಸಬೇಕು. ನ್ಯಾಯಾಧೀಶರು ಒಳಗೆ ತೂಗ್ತಾರಲ್ಲ, ಅವ್ರ ಮೇಲೆ ಇವರು ಆರೋಪ ಇಲ್ವಲ್ಲ, ನ್ಯಾಯಾಧೀಶರ ಮೇಲೆ. ನ್ಯಾಯಾಧೀಶರು ಇವರು ಯಾವ್ದು ಪಕ್ಷ ಪರವಾಗಿರಲ್ಲ, ಆವಾಗ ಶಿಕ್ಷೆ ಘೋಷಣೆ ಆಗುತ್ತೆ. ಸೊ ಆದ್ದರಿಂದ ನಾವು ಬರೀ ತನಿಖಾ ಸಂಸ್ಥೆಗಳ ಮೇಲೆ ಮಾಡ್ತಾ ಹೋದ್ರೆ, ಯಾಕೆಂದ್ರೆ CBI ಏನಂತ ತನಿಖಾ ಸಂಸ್ಥೆ ಎಷ್ಟು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಇಲ್ಲಿರ್ತಕ್ಕಂಥದ್ದು ಅದೇ ಆರೋಪ. ಅದರಿಂದ ಒಬ್ಬರು ಪ್ರತಿರೋಪ. ನಾನು ಹೇಳ್ತಾ ಇರೋದು, ಇವ್ರು ಯಾರಿಗೂ ಸಹಿತ ಯಾವ ಪಕ್ಷಕ್ಕೂ ಶಿಕ್ಷೆ ಆಗೋದು ಬೇಕಾಗಿಲ್ಲ, ಅವರೇ ರಾಜಕೀಯ ಬೇಳೆ ಈ ಸತ್ಯಕ್ಕೆ ಬೇಯಿಸಬೇಕಾಗಿದೆ. ಇಷ್ಟೇ, ಜನರನ್ನ ಭ್ರಮೆಯಲ್ಲಿ ಇಡಬೇಕಾಗಿದೆ. ಆಹಾ, ನಮ್ಮ ಪರವಾಗಿ ಏನು ಹೋರಾಟ ಮಾಡ್ತಾ ಇದಾರಪ್ಪ, ರಸ್ತೆ ಗುಂಡಿಗಳಿದಾವೆ, ಹೋಗ್ರಿ ಒಂದೊಂದು ಗುಂಡಿ ಮೇಲೆ ಒಬ್ಬೊಬ್ರು ನಿಂತ್ಕೊಳ್ರಿ. ಅದಿಲ್ಲ, ಎಷ್ಟು ಸಮಸ್ಯೆಗಳಿದಾವೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಹೋಗ್ಲಿ, ಸದ್ಯಕ್ಕೆ ಬಾಣಂತಿಯರ ಸಾವಾಯ್ತಲ್ಲ, ಅದನ್ನ ಹೇಗೆ ಸುಧಾರಿಸಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಸಲಹೆ ಕೊಡಿ. ನೀವು ಏನ್ ಮಾಡಬೇಕು ಅಂತ ಹೇಳಿ. ನೀವು ಹೋಗ್ಲಿ ಅಪ್ಪ, ಯಾಕೆ ಆಗ್ತಾ ಇದಾವೆ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಆಗಲ್ಲ, ಯಾಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗುತ್ತವೆ? ಅದರ ಅರ್ಥ ಏನು? ಅಲ್ಲಿ ಚಿಕಿತ್ಸಾ ಪದ್ಧತಿ ಸರಿ ಇಲ್ಲ, ಅದು ಹೈಟೆಕ್ ಆಗಿಲ್ಲ. ಅದನ್ನ ಮಾಡೋದಕ್ಕೆ ಸಲಹೆ ಇವ್ರು ಕೊಡ್ಲಿ, ಅವರು ಮಾಡ್ಲಿ, ಅವ್ರ ಕಿವಿಯನ್ನು ಇವ್ರು ಹಿಂಡ್ಲಿ. ಈ ಕೆಲಸಗಳನ್ನ ನಾನು ಹೇಳ್ತಾ ಇರೋದು, ಸಕಾರಾತ್ಮಕವಾದಂತ ಸಲಹೆಗಳನ್ನ ಹೋರಾಟದ ಮೂಲಕ ಮಾಡಿ, ಬೇಡ ಅನ್ನೋದಿಲ್ಲ. ಆದ್ರೆ ಇದು ಇದೆ ಅಲ್ವಾ, ನೇಹಾ ಪಾಟೀಲ್ ಅವರು ಇದು ಹಿರೇಮಠ ಅವ್ರ ಕೇಸಲ್ಲಿ ಏನಾಯ್ತು, ಆಯ್ತು ಸೋಲ್ತಕ್ಕಂಥ ಅಭ್ಯರ್ಥಿನ ಗೆಲ್ಸ್ಕೊಂಡ್ಬಿಟ್ರು. ಅದಾದ್ಮೇಲೆ ಶಿಕ್ಷೆ ಆಯ್ತಾ, ಎನ್ಕ್ವೈರಿ ಆಯ್ತಾ? ಒಬ್ಬರ ನಾಲ್ಗೆಯಲ್ಲಿ ಅವ್ರ ಹೆಸರೇ ಬರ್ತಾ ಇಲ್ವಲ್ಲ ಇವಾಗ. ಗಾಟ್ ಇಟ್ ಸರ್, ಗಾಟ್ ಇಟ್ ರೈಟ್. ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ಸರ್? ಫೈನಲಿ ಏನು ಕ್ವಿಕ್ ಆಗಿ ಸರ್? ಮೈ ಸ್ಟ್ಯಾಂಡ್ ಈಸ್ ವೆರಿ ಕ್ಲಿಯರ್. ನಾವು ಈ ದೇಶದ ಕಾನೂನಿಗೆ ಗೌರವ ಕೊಡ್ತೀವಿ. ಕಾನೂನಿನ ಪ್ರಕಾರ ಆರಂಭದಲ್ಲೇ ಪ್ರಿಯಾಂಕ್ ಖರ್ಗೆ ಅವರು ಇದು ಸ್ವತಂತ್ರ ಸಂಸ್ಥೆಯಾದ CIDಗೆ ಕೊಡಿ ಅಂತೇಳಿ ಅವರೇ ಫಸ್ಟ್ ಮುಖ್ಯಮಂತ್ರಿಗಳು ಲೆಟರ್ ಬರೆದುಬಿಟ್ರು ಆರೋಪ ಬಂದ ತಕ್ಷಣ. ಸೊ ಹಾಗಾಗಿ
ಇದು ಖಂಡಿತವಾಗೂ ಕಾನೂನಿನ ದೃಷ್ಟಿನಲ್ಲಿ ಏನು ರಾಜಕೀಯ ಚಿಂತಕರು ಹೇಳಿದ್ರು, ವಿಶ್ಲೇಷಕರು ಖಂಡಿತವಾಗೂ ತುಂಬ ಒಳ್ಳೊಳ್ಳೆ ಅಂಶಗಳನ್ನು ಅವ್ರು ಹೇಳಿದರು. ಕಾಂಗ್ರೆಸ್ ಕೂಡ ಯಾವಾಗಲೂ ಕೂಡ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಂತಹ ಒಂದು ಪಕ್ಷ. ಸೊ ಈ ಒಂದು ಹಿನ್ನೆಲೆಯಲ್ಲಿ, ಯಾಕಂದರೆ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಈಗ ನೋಡಿ ಏನಂತ ಹೇಳಿದ್ರೆ, ಇವತ್ತು ಸುಮ್ಮನೆ ನಾವು ಏನೋ ಒಂದು ಆರೋಪ ಮಾಡ್ತಕ್ಕಂಥದ್ದು ಬೇಸ್ಲೆಸ್ ಆಗಿ ಅಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಜುಡಿಷಿಯರ್ ಸಿಸ್ಟಮ್ ಇದೆ. ಸೊ ಅಲ್ಲಿ ನ್ಯಾಯಾಧೀಶರು ಇದ್ದಾರೆ. ಸೊ ಪ್ರೊಸೀಜರ್ ಕೋಡ್ಸ್ ಇದೆ. ಸೊ ನೀವು ಇಂತಿಷ್ಟ 60 ದಿನದಲ್ಲಿ ನೀವು ಚಾರ್ಜ್ ಶೀಟ್ ಸಲ್ಲಬೇಕು. ಕೆಲವು ಪ್ರಕರಣದಲ್ಲಿ ಅಂದ್ರೆ ನೀವು 60 ದಿನದಲ್ಲಿ ಸಲ್ಲಿಸಬೇಕು. ಸಲ್ಲಿಸಲಿಲ್ಲ ಅಂದ್ರೆ ನ್ಯಾಯಾಧೀಶರು ಅದನ್ನ ಏನು ಕೇಳ್ತಾರೆ, ಯಾಕೆ ಸಲ್ಲಿಸಿಲ್ಲ ಅಂತ ಕಾರಣ ಕೊಡಬೇಕು. 90 ಈನಿಯಸ್ ಅಫೆನ್ಸ್ಗಳಲ್ಲಿ 90 ದಿವಸದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಇಲ್ಲ ಅಂದ್ರೆ ಅವರು ಕಾರಣ ಕೊಡಬೇಕು. ಸೊ ಈ ಎಲ್ಲ ಒಂದು ಜುಡಿಷಿಯಲ್ ರಿವ್ಯೂಸ್ ಇರೋದ್ರಿಂದ, ಸೊ ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ಇರೋದ್ರಿಂದ ಖಂಡಿತವಾಗೂ ನಮಗೆ ನ್ಯಾಯಾಂಗದಲ್ಲಿ ನಮ್ಮ ಪಕ್ಷಕ್ಕೆ ನಂಬಿಕೆ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಯಾವಾಗಲೂ ಕೂಡ ಕಾಂಗ್ರೆಸ್ ಹಿಂದಿನಿಂದನೂ ಕೂಡ, ಈಗ ನೋಡಿ ನಾವು ಅನೇಕ ಭ್ರಷ್ಟಾಚಾರ ಮುಕ್ತಗೊಳಿಸಬೇಕನ್ನೋ ಒಂದು ಉದ್ದೇಶದಿಂದನೇ ಇವತ್ತು ನಾವು RTI ಕಾಯ್ದೆ ಕೇಂದ್ರದಲ್ಲಿ ತಂದ್ವಿ. ಸೊ ಅನೇಕ ಕಾಯ್ದೆಗಳನ್ನ ಭ್ರಷ್ಟಾಚಾರ ಹಾಗಾಗಿ ಇದನ್ನ ಖಂಡಿತವಾಗೂ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ರಾಜಕೀಕರಣಕ್ಕೋಸ್ಕರ ಹೇಳ್ತಾ ಇಲ್ಲ. ತಾರ್ಕಿಕ ಅಂತ್ಯಕ್ಕೆ ಖಂಡಿತವಾಗೂ ಯಾವುದೇ ಪ್ರಕರಣಗಳು, ಇದೊಂದೇ ಪ್ರಕರಣ ಅಲ್ಲ. ಇವತ್ತು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಸರ್ಕಾರ, ಈ ಸರ್ಕಾರದಲ್ಲಿ ಇರ್ತಕ್ಕಂಥದ್ದಲ್ಲ, ದೇಶದಲ್ಲೇ ಈ ರೀತಿಯ ಯಾವುದೇ ಪ್ರಕರಣಗಳು ಕೂಡ ಸೊ ಸಮಗ್ರ ತನಿಖೆ ಆಗಬೇಕು. ಅದಕ್ಕೆ ನಾವು ಗೌರವ ಕೊಡ್ತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಏನು ಸನ್ಮಾನ್ಯ ಸಚಿವರು ಇದ್ದಾರೆ, ಅವರು ಬಹಳ ನಿಷ್ಕಳಂಕ ಸಚಿವರು ಇದ್ದಾರೆ. ಅವರು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ನೀಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಅವರ ಹೆಸರನ್ನ ಅವ್ರು ಏನು ಕೆಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸೊ ಈ ರೀತಿಯ ಒಂದು ಕುತಂತ್ರ ರಾಜಕಾರಣವನ್ನು ಮಾಡಿ ಅವರನ್ನ ವಿನಾಕಾರಣವಾಗಿ ಸೊ ಈ ಪ್ರಕರಣದಲ್ಲಿ ಅವರ ಹೆಸರನ್ನ ತೇಲ್ಬಿಡಲಾಗಿದೆ. ಅದ್ರ ಜೊತೆಯಲ್ಲಿ ಬಿಜೆಪಿ ಪಕ್ಷ ಅವರು ಏನು ಹೇಳದಂತೆ ನಡೆದುಕೊಂಡಿಲ್ಲ. ಸೊ ಹಾಗಾಗಿ ನೈತಿಕವಾಗಿ ಕೂಡ ಎರಡೂ ಪಕ್ಷಗಳಿಗೆ ನಮ್ಮ ಮೇಲೆ ಈ ವಿಷಯದಲ್ಲಿ ರಾಜೀನಾಮೆಗೆ ಆಗ್ರಹಿಸುವಂತ ಯಾವುದೇ ನೈತಿಕ ಒಂದು ಅಂಶಗಳಿಲ್ಲ. ಸೊ ಮೂರನೇದಾಗಿ ಬೇಡ, ಇದು ಕಾಂಗ್ರೆಸ್ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅಂತೇನೋ ಹೋರಾಟ ಮಾಡ್ತಾ ಇದ್ರಿ. ವಾಟ್ ಇಸ್ ಯುವರ್ ಸ್ಟ್ಯಾಂಡ್? ನೆಕ್ಸ್ಟ್ ಏನ್ ಮೂವ್ ನಿಮ್ದು? ಮೇಡಮ್, ಈಗ ಇಷ್ಟೊತ್ತೆಲ್ಲ ಇವ್ರು ಹೇಳ್ತಾ ಇದ್ದಾರ, ನಾವೊಂದು ಹೇಳುವಂಥದ್ದು ಈಗ ತಪ್ಪಾಗಿ ಹೇಳ್ತಾ ಇದ್ರಿ ನೀವು. ಅದು ಉಲ್ಟಾ. ಅದು ನಾನು ಪೋಸ್ಟ್ ನೋಡಿದ್ದು ಸರ್. ಇಲ್ಲ, ಪೋಸ್ಟರ್ ಹೇಳಿದ್ದು ಬಿಜೆಪಿ ಗೂಂಡಾಗಿರಿ ನಮ್ಮ ಇದು ಅಂತ ಹೇಳ್ಬಿಟ್ಟು ಪೋಸ್ಟರ್ ಇರೋದು. ಕಾಂಗ್ರೆಸ್, ಹೌದು, ಕಾಂಗ್ರೆಸ್ನವರು ಇದನ್ನ ಹಂಚ್ತಾ ಇದ್ದಾರೆ. ಅಲ್ಲಿ ಟೀ ಕಾಫಿನೆಲ್ಲ ಹಂಚ್ತಾ ಇದ್ದಾರೆ. ಅಲ್ಲಿರೋದು ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ ಮೇಡಮ್. ಈಗ ಹಿಂದೆ ಇದರಲ್ಲಿ ಗುತ್ತಿಗೆದಾರರ ಕಂಪ್ಲೇಂಟ್ ಕೊಟ್ಟಾಗ ಅದು ಸೀರಿಯಸ್, ಇನ್ನು ಅದು ತನಿಖೆನೂ ಆಗಿರಲಿಲ್ಲ. ದಿವಂಗತ ಕೆಂಪಣ್ಣ ಅವರದ್ದು 40% ಇಡೀ ರಾಜ್ಯಾದ್ಯಂತ ಓಡಾಡಿದ್ರು, 18 ತಿಂಗಳಾಯ್ತು, ಇನ್ನು ಯಾವುದೂ ಆಗ್ಲಿಲ್ಲ. ಪ್ರೂವ್ ಮಾಡ್ಬೇಕಲ್ಲ ಮೇಡಮ್. ಒಂದು. ಎರಡನೇದು, ಇತ್ತೀಚೆಗೆ ಅಬಕಾರಿ ಇಲಾಖೆಯವರು 700 ಕೋಟಿ ಕೊಟ್ಟರು ಅಂತ ಪ್ರಸ್ತುತ ಇರೋರೇ ಅವರೇ ಆರೋಪ ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಏನ್ ಮಾಡ್ತು? ತನಿಖೆ ಇಲ್ಲ. 5,000 ಕೋಟಿ ಇದೆ ಮೂಡಾಗರಣದಲ್ಲಿ ನಾಗೇಂದ್ರ ಅವ್ರ ಹೆಸರೇ ಇಲ್ಲ. ಸೊ ಇದೆಲ್ಲ ಇರಬೇಕಾದಾಗ ಇವ್ರು ಯಾವ ನೈತಿಕತೆ, ನಾನು ಹೇಳ್ತಾ ಇರುವಂತದ್ದು ನೈತಿಕತೆ ಅಂತಂದಾಗ ಇಟ್ ಈಸ್ ಟು ಯೋರ್ ಗವರ್ಮೆಂಟ್. ನಿಮ್ಮ ಗವರ್ಮೆಂಟ್ ಬಂದಿದ್ದೇನು ಭ್ರಷ್ಟಾಚಾರದ ಮುಕ್ತವಾಗಿ? ಎಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿದೆ? ನೀವು ಬಂದಾಗಿಂದ ಇಲ್ಲಿವರೆಗೂ 18 SIT ಮಾಡಿದ್ದೀರಾ ಹೊರತು ಅದಕ್ಕೆ ಮೇಲೆ ಇನ್ಯಾವುದು ಮಾಡಿಲ್ಲ. SITನೇ ಮಾಡ್ಕೊಂಡೇ ಇರ್ತೀರಾ, ಇಲ್ಲ ಸರ್ಕಾರ ಮಾಡ್ತೀರಾ? ಸರ್, ನೀವು ಯಾರ ಬಾಳನ್ನ ಹಸನಾಗಿ ಮಾಡಿದ್ದೀರಾ? ರೈತರ ಬಾಳು ಇನ್ನ ಹಾಲಿಗೆ ಇನ್ನ ಪ್ರೋತ್ಸಾಹ ಧನ ಕೊಟ್ಟಿಲ್ಲ. ರೈತರ ಆತ್ಮಹತ್ಯೆ ಅಫಿಷಿಯಲಿ 2,000ಗಿಂತ ಜಾಸ್ತಿ ಮುಟ್ಟಿದೆ. ಈಗ ಡೀಸೆಲ್ ಇದು ಸರ್ಕಾರಿ ಸಾರಿಗೆ 15%. 10 ವರ್ಷದಿಂದ ಆಗಿಲ್ಲ, ಇವಾಗ ಮಾಡ್ತಾ ಇದ್ದೀವಿ. 10 ವರ್ಷದಿಂದ ಬೇರೆ ರಾಜ್ಯದಲ್ಲಿ ಕಮ್ಮಿ ಇದೆ, ನಮ್ಮ ರಾಜ್ಯಕ್ಕಿಂತ ಕಮ್ಮಿ ಇದೆ, ನಾವು ಮಾಡ್ತೇವೆ. ಅದು ಮಾನದಂಡನ ಮೇಡಮ್? ನಮ್ಮ ರಾಜ್ಯ ಸುಸ್ಥಿತಿಯಲ್ಲಿದೆ, ಸರಿ ಇದೆ. ಅಶೋಕ್ ಅವರು ಯಡಿಯೂರಪ್ಪ ಇದ್ದ ಟೈಮಲ್ಲೂ ರೇಟ್ ಜಾಸ್ತಿ ಆಗಿದೆ ಮೇಡಮ್. ದಟ್ ಈಸ್ 10 years ಬ್ಯಾಕ್ ನಾನು ಹೇಳ್ತಾ ಇರುವಂತದ್ದು. ಆದ್ರೆ ಇವತ್ತು ಪರಿಸ್ಥಿತಿ ಯಾಕೆ ಬಂದಿದೆ ಅಂತಂದ್ರೆ, ನಾನು ಹೇಳ್ತಾ ಇರುವಂತದ್ದು ಸಾರಿಗೆ ಸಚಿವರು 4 ನಿಗಮಗಳು ಲಾಭದಲ್ಲಿದೆ ಅಂತಂದ್ರಲ್ಲ, ಇವತ್ತು ಯಾಕೆ ಸಾರಿಗೆ ಇಲಾಖೆಗೆ ಹೊಸದಾಗಿ ಸಾಲ ತಗೊಂತಾ ಇದ್ದಾರೆ? ಲಾಭ ಇದ್ದಿದ್ದು ಹೆಂಗ್ ನಷ್ಟಕ್ಕಾಯ್ತು ಹೇಳ್ಬೇಕು ತಾನೆ ಮುಖ್ಯಮಂತ್ರಿಗಳು, ಹೇಳ್ಬೇಕು ತಾನೆ ಸಾರಿಗೆ ಸಚಿವರು. ಹೋರಾಟ, ಪ್ರತಿಭಟನೆ, ಪ್ರತಿಭಟನೆ, ಹೋರಾಟ ಇದ್ದೇ ಇರುತ್ತೆ. ಇದು ಸರ್ವ ಇದ್ದಲ್ಲಿ, ಯಾಕಂದ್ರೆ ಪ್ರತಿಯೊಬ್ಬ ರಾಜೀನಾಮೆ ತಗೊಂಡೇ ತಗೋತಾರೆ ಮೇಡಮ್. ಪ್ರಿಯಾಂಕಾ ಖರ್ಗೆನೂ ಅಷ್ಟೇನೆ, ಬಾಣಂತಿಯರ ಸಾವನಲ್ಲಿ ಗುಂಡೂರಾವ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್, ಈ 3 ಜನನು ರಾಜ್ಯದ ಜನಕ್ಕೆ ತಗೊಳ್ಳೇಬೇಕಾದ್ರೆ ಬಿಜೆಪಿ ಮಾತ್ರ ಹಂಗೆ ವಿತ್ ಚಾರ್ಜ್ ಶೀಟ್ ಮಿನಿಸ್ಟರ್ ಎಂಜಾಯ್. ಸರ್, ನ್ಯಾಯಾಲಯ ಇದೆ, ಮಾಡಿ ಸರ್, ಅದಲ್ಲಿ ಕಂಪ್ಲೇಂಟ್ ಮಾಡಿ. ನ್ಯಾಯಾಲಯ ಮಾಡಿ ಚಾಲೆಂಜ್ ಇಟ್ಟಲ್ಲಿ ಡೇಂಜರಸ್. ನೀವು ಅವಾಗ ಸೈಲೆಂಟ್ ಆಗಿದ್ಕೆ ನೋಡಿ, ಇವತ್ತು ಚಾಲೆಂಜ್ ಮಾಡಿ. ಸೈಲೆಂಟ್ ಆಗಿರಬಾರ್ದು ನೋಡಿ. ಬಿಜೆಪಿ ಚಾಲೆಂಜ್ ಮಾಡಿ ಸರ್.
ನಿಮ್ಮ ಪರವಾಗಿ ಬಂದಾಗ ಸಂವಿಧಾನ ಮೇಲೆ, ನಿಮ್ಮ ಪರವಾಗಿ ಇಲ್ಲದಾಗ ರೈಟ್ ವಾಟ್ ಈಸ್ ಯುವರ್ ಸ್ಟ್ಯಾಂಡ್? ಏನು ಮಾಡಕ್ಕೆ ಹೊರಟಿದ್ದೀರಿ ನೆಕ್ಸ್ಟ್? ಇನ್ ಹೋರಾಟವಾ, ಪ್ರತಿಭಟನೆಯ, ರೆಸಿಗ್ನೇಷನ್ ತಗೊಂಡೇ ತಿರ್ತೀರಾ? ಇಲ್ಲ ಮೇಡಮ್, ಏನು ಮಾಡಿದ್ರು ಪ್ರಯೋಜನ ಇಲ್ಲ. ಈ 3 ವರ್ಷ ಓಕೆ, ಇಲ್ಲ ಅಂದರೆ CM ಸಾಹೇಬರು ಮೂಲ ಕೇಸಲ್ಲಿ ಜೈಲಿಗೆ ಹೋಗ್ಬೇಕು. ಇನ್ನು ಉಳಿದಿರೋರು ಯಾರ್ಯಾರು ಜೈಲಿಗೆ ಹೋಗ್ತಾರೋ ಮೇ ಬಿ ಲೇಟರ್ ಆನ್ ಏನಾದರೂ ಆಗ್ಬೋದು. ಆದರೆ ಪ್ರತಿಭಟನೆ ಮಾಡಿ, ನೀವು ಹೋರಾಟ ಮಾಡಿ, ನೀವು ಎಷ್ಟೇ ಕೂಗಾಡಿ, ಏನೇ ಮಾಡಿ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ನಡೆಯಲ್ಲ. ಈ 3 ವರ್ಷ ಹೆಂಗೇಳಿ 2 ಕೈ ಇಟ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಡ್ಬೇಕು, ಏನು ಮಾಡೋಕ್ಕಾಗಲ್ಲ. ಇಲ್ಲ, 2028ಕ್ಕೆ ಅವರೇ ಬರ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅದೇ ನೋಡೋಣಂತೆ ನೆಕ್ಸ್ಟು, ಅದು ಆಮೇಲೆ. ಆದರೆ ಇಲ್ಲಿವರೆಗೂ ಈ ಆಗ್ತಾ ಇರೋ ಈ 1.25 ವರ್ಷದಲ್ಲಿ ಜನ ನೋಡ್ತಾ ಇದ್ದಾರೆ. ಇವ್ರು ದೊಡ್ಡದಾಗಿ ಹೇಳ್ಬಿಟ್ರಲ್ಲ, ನಮ್ಮ ಸರ್ಕಾರ ಭ್ರಷ್ಟರಹಿತ ಸರ್ಕಾರ ಅಂತ. ಒಂದೇ ಒಂದು ಸ್ಮಾಲ್ ಆನ್ಸರ್ ಮೇಡಮ್. ನೋಡಿ, ಫ್ರೀ ಸ್ಕೀಮ್ಗಳಿಗೆ 52,000 ಇವ್ರದ್ದು ಬಜೆಟ್ಟು, ಓಕೆನಾ ಮೇಡಮ್? ಈಗ 1.25 ವರ್ಷ 1,92,500 ಕೋಟಿ ಸಾಲ ಮಾಡಿದ್ದಾರೆ. ಆ ಲೆಕ್ಕಕ್ಕೆ ಬಂದರೆ 1 ಲಕ್ಷ ಹತ್ರ ಬರ್ಬೋದು. ಉಳಿದಿರೋ ದುಡ್ಡು ಎಲ್ಲೋಯ್ತು? ಗಾಟ್ ಇಟ್ ಸರ್. ಕಾರ್ಯಕ್ರಮದಲ್ಲಿ ಸ್ನೇಹಿತ ಹಸಿನ್ ಅವರು, ಬಾಲಕೃಷ್ಣ ಯಾದವ್ ಅವರು, ಯದುಕುಮಾರ್ ಗೌಡರು, ಶಶಿಕಾಂತ್ ಹೆಡ್ಡಳ್ಳಿ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ, ಗುತ್ತಿಗೆದಾರರು ಅಥವಾ ಅಧಿಕಾರಿಗಳು, ಬಾಣಂತಿಯರು, ರೈತರು ಅಂದಾಗ ಸಾವುಗಳು ಸಂಭವಿಸ್ತಾ ಇದೆ. ಸಾವನ್ನಂತೂ ತಡೆಯೋಕ್ಕಾಗೋದಿಲ್ಲ. ಅದರ ಮೂಲ ಅಂತ ನೋಡಿದ ಸಂದರ್ಭದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ ಮೇಲೆ ಒಂದು ವಿಶ್ವಾಸವನ್ನಿಟ್ಟು 138 ಕೊಟ್ಟಿದ್ದಾರೆ. ಭ್ರಷ್ಟಾಚಾರವನ್ನು ಹಂತ ಹಂತವಾಗಿ ತಡೆಯುವಂಥ ಪ್ರಯತ್ನವನ್ನು ಸಚಿವರು, ಅವರ ಹಿಂದಿರುವಂಥ PAಗಳು, ಅವರ ಹಿಂದಿರುವಂಥ ಅಧಿಕಾರಿಗಳು ಮಾಡಿದ್ರೆ ಖಂಡಿತವಾಗಲೂ ಸಾವಿನ ಪ್ರಮಾಣ ಅನ್ನೋದು, ಆತ್ಮಹತ್ಯೆ ಪ್ರಮಾಣ ಅನ್ನೋದು ಖಂಡಿತ ಕಡಿಮೆ ಆಗಬಹುದೇನೋ ಅನ್ನುವಂಥ ಆಶಾಭಾವನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.